morning, friends. I welcome you all to the online worship of Bangalore South Church this morning. Even as we have gathered together to worship God, let us turn our Bibles to the Epistle of Romans, chapter number 8, verses 31 and 32. ಬೆಳಗಿನ ಹೊತ್ತಾರೆಯಲ್ಲಿ ನಿಮ್ಮೆಲ್ಲವರನ್ನು ಬೆಂಗಳೂರು ಸೌತ್ ಆರಾಧನೆಗೆ ನಾವು ಆಹ್ವಾನಿಸುವರಾಗಿದ್ದೇವೆ. ಬೆಳಗಿನ ಹೊತ್ತಾರೆಯಲ್ಲಿ ದೇವರನ್ನು ಆರಾಧಿಸುವುದಕ್ಕಾಗಿ ನಾವೆಲ್ಲರೂ ಸೇರಿಕೊಂಡು ಬಂದಿರುವಾಗ ನಮ್ಮ ಸತ್ಯವೇದಗಳನ್ನು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 31 ಮತ್ತು 32ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. Romans chapter number 8 verses 31 and 32. What then shall we say in response to this? If God is for us, who can be against us? He who did not spare his own son, but gave him up for us all, how will he not also, along with him, graciously give us all things? ಕನ್ನಡ ಬೈಬಲ್ ಅನ್ನು ಓದೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 31 ಮತ್ತು 32ನೇ ವಾಕ್ಯ. ಹಾಗಾದರೆ ಇದಕ್ಕೆ ಉತ್ತರವಾಗಿ ನಾವು ಏನು ಹೇಳೋಣ? ದೇವರು ನಮ್ಮ ಪರವಾಗಿ ಇದ್ದರೆ ನಮ್ಮನ್ನು ವಿರೋಧಿಸುವವರು ಯಾರು? ತನ್ನ ಸ್ವಂತ ಮಗನನ್ನೇ ಉಳಿಸಿಕೊಳ್ಳದೆ ನಮ್ಮೆಲ್ಲರಿಗೋಸ್ಕರ ಆತನನ್ನು ಕೊಟ್ಟ ದೇವರು ನಮಗೆ ಉದ್ಧಾರವಾಗಿ ಆತನೊಂದಿಗೆ ಎಲ್ಲವನ್ನು ಕೊಡದೆ ಇರುವನೇ. Hallelujah. This is a wonderful scripture. I think many of us know the scripture. The Bible says, God who did not spare his only son, but gave him up for us all, how will he not also with him graciously give us all things? ಕನ್ನಡ ಬೈಬಲ್ನಲ್ಲಿ ನಾವು ಓದಿದ ಹಾಗೆ ತನ್ನ ಮಗನನ್ನೇ ಕೊಟ್ಟ ದೇವರು ನಮಗೆ ಸಮಸ್ತವನ್ನು ಕೊಡದೆ ಇರುವನೇ ಎಂಬುದಾಗಿ ವಾಕ್ಯ ಹೇಳುತ್ತೆ. Why did God give his son to us in the first place? Number one, he gave his only begotten son so that you and I could be saved from our unrighteousness, from sin, and be partakers of eternal life. ದೇವರು ತನ್ನ ಮಗನನ್ನು ಏನಕ್ಕೆ ನಮ್ಗೆ ಕೊಟ್ಟನಂತ ಹೇಳಿದ್ರೆ, ಮೊದಲನೆಯದಾಗಿ ನಾವು ನಮ್ಮ ಪಾಪದಿಂದ ಬಿಡುಗಡೆ ಹೊಂದಿ, ನಮ್ಮ ಸಕಲ ಅನಿತ್ಯದಿಂದ ಬಿಡುಗಡೆ ಹೊಂದಿ, ಆತನ ಮಕ್ಕಳಾಗಿ ನಿತ್ಯ ಜೀವವನ್ನು ಪಡೆಯಬೇಕಂತ ಹೇಳಿ ದೇವರು ತನ್ನ ಮಗನನ್ನು ನಮ್ಮೆಲ್ಲರಿಗೋಸ್ಕರ ಕೊಟ್ಟರು. And then the next phrase Apostle Paul says, how will he not also, along with him, graciously give us all things? ಆತನ ಮಗನನ್ನೇ ಕೊಟ್ಟಂತ ದೇವರು ನಮಗೆ ಸಮಸ್ತವನ್ನು ಕೊಡದೆ ಇರುವನೇ. Just think a moment, okay, if you really want to understand this concept of God giving up his own son. Think of Abraham. Abraham had only one son, who was his own son of promise, Isaac. Isaac is grown up and he is the son of promise. Great dreams, great hopes, great plans. And at one point of time, God asks Abraham to offer up his son, his only son, whom he dearly loves, as a sacrifice back unto God. ದೇವರು ಅಬ್ರಹಾಮನಿಗೆ ಅನೇಕ ವರ್ಷಗಳ ನಂತರ ಇಸಾಕನೆಂಬ ಒಬ್ಬ ಮಗನನ್ನು ಅನುಗ್ರಹಿಸಿಕೊಡುತ್ತಾನೆ. ಈ ಮಗನು ಒಂದು ವಾಗ್ದಾನದ ಮಗನಾಗಿದ್ದನು. ಈ ಮಗನು ಆತನು ಅನೇಕ ಕನಸುಗಳನ್ನು ಪೂರ್ತಿಗೊಳಿಸುವಂತಹ ಮಗನಾಗಿದ್ದನು. ಈ ಮಗನು ಒಂದು ಉದ್ದೇಶಕ್ಕಾಗಿ ಕೊಡಲ್ಪಟ್ಟವನಾಗಿದ್ದನು. ಅಂದ್ರೆ ದೇವರು ಅಬ್ರಹಾಮನಿಗೆ ಹೇಳ್ತಾನೆ, ಅಬ್ರಹಾಮನೇ, ನಿನ್ನ ಮಗನನ್ನು ಅಂದ್ರೆ ಸ್ವಂತ ಮಗನನ್ನು, ಪ್ರೀತಿಸುವಂತಹ ಮಗನನ್ನು ನನಗೆ ಬಲಿಯಾಗಿ ಅರ್ಪಿಸಿಕೊಡಬೇಕೆಂಬುದಾಗಿ. With great difficulty, with a lot of pain in his heart, Abraham proved his love to God, and he takes his son up to the mountain to offer him up as a sacrifice to prove his love to the Lord. And we see that Abraham, he obeyed God. ನಾವು ನೋಡುತ್ತೇವೆ, ಅಬ್ರಹಾಮನು ತನ್ನ ಈ ಒಂದು ಪ್ರೀತಿಯುಳ್ಳ ಮಗನನ್ನು ದೇವರಿಗೆ ಯಜ್ಞವಾಗಿ ಅರ್ಪಿಸುವುದಕ್ಕಾಗಿ ಆ ಮಗನನ್ನು ಕೊಂಡೊಯ್ಯುವಂತಹ ಸಮಯವನ್ನು ನಾವು ನೋಡುವರಾಗಿದ್ದೇವೆ. But God in his mercy provided a substitute there on the mountain, and Abraham was spared of his only son. But it was not so with our Father God. ಅಬ್ರಹಾಮನ ಮೇಲೆ ದೇವರು ಕನಿಕರವನ್ನು ತೋರಿಸಿ ಆ ಇಸಾಕನ ಬದಲಾಗಿ ಒಂದು ಹೋರೆಯನ್ನು ಅನುಗ್ರಹಿಸಿಕೊಟ್ಟು ಆ
ಮಾಡಿದನು. ಆದರೆ ತಂದೆಯಾದ ದೇವರು ತನ್ನ ಪ್ರೀತಿಯುಳ್ಳಂತಹ ಮಗನನ್ನು ಆತನು ತನಗೋಸ್ಕರ ಇಟ್ಟುಕೊಳ್ಳದೆ ನಮಗೆ ಆತನು ಅರ್ಪಿಸಿದನು. Look at the love of God the Father. He did not keep his only son. God had only one son and he gave him up for us, for our salvation, for our deliverance from sin. ದೇವರು ತನ್ನ ಒಬ್ಬನೇ ಮಗನನ್ನು, ದೇವರ ವಾಕ್ಯ ಹೀಗೆ ಹೇಳುತ್ತೆ ಯೋಹಾನ 3:16 ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಆತನು ಕೊಟ್ಟನು. ಏನಕ್ಕಾಗಿ ಕೊಟ್ಟನು? ನಿಮ್ಮ ರಕ್ಷಣೆಗಾಗಿ, ನನ್ನ ರಕ್ಷಣೆಗಾಗಿ ಸ್ವಂತ ಮಗನನ್ನು ದೇವರು ಕೊಟ್ಟನು. ಮುಂದೆ ಈ ವಾಕ್ಯ ಹೀಗೆ ಹೇಳುತ್ತೆ, ತನ್ನ ಸ್ವಂತ ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ಆತ ನಮಗೆ ಕೊಡದೇ ಇರುವನೆ. ಅಂದ್ರೆ ಏನರ್ಥ? ವಾಟ್ ಇಸ್ ದ ಮೀನಿಂಗ್? Does not mean that whatever you want along with Christ he will give. No, my friend, that's not what Apostle Paul is saying. Apostle Paul is trying to say, whatever will perfect your salvation and my salvation, that thing God will not spare. He will give it unto you in full measure, so that you will become more and more like Christ, so that you will be in the fullness of the image of Christ. That means whatever is required to make you righteous, to make you holy, to make you Christ-like, God will not withhold it. Hallelujah. ಈ ವಾಕ್ಯದ ಅರ್ಥ ಇಷ್ಟೇ. ನಿಮ್ಮನ್ನು ಪರಿಶುದ್ಧರನ್ನಾಗಿ ಮಾಡುವುದಕ್ಕಾಗಿ, ನಿಮ್ಮನ್ನು ನೀತಿವಂತರನ್ನಾಗಿ ಮಾಡುವುದಕ್ಕಾಗಿ, ನಿಮ್ಮನ್ನು ಕ್ರಿಸ್ತನ ಸ್ವರೂಪದಲ್ಲಿ ಬೆಳೆಸುವುದಕ್ಕಾಗಿ ಯಾವ ಯಾವ ವಿಷಯಗಳ ಅಗತ್ಯ ಉಂಟೋ ದೇವರು ಅದನ್ನು ಕೊಡದೇ ಇರಲ್ಲ. Hallelujah. Whatever is required, my friend, to make you Christ-like, to make you godly in this generation, God will not spare those things, but He will graciously give all those things. What a wonderful God. In this battle of life, in this battle of us wanting to become more and more Christ-like, God is assisting us. Heaven is assisting us. And this is what Apostle Paul is saying. He who did not spare his only son, but gave him up for you and for me, will He with Him also not give us graciously everything? What is that everything? Everything is that which will make you and me godly in this generation for Christ. May we all, ask the Lord, God, there's a beautiful song. ಕನ್ನಡದಲ್ಲಿ ಸಹ ಈ ಹಾಡಿದೆ. ಹೀಗೆ ಆ ಹಾಡು ಹೀಗೆ ಇರುತ್ತದೆ, ದೇವರೇ ಮುದ್ದಿನಿಂದಾಗಲಿ ಬೆತ್ತನಿಂದಾಗಲಿ ಮತ್ತಷ್ಟು ಹತ್ತರ ನನ್ನನ್ನು ನಿನ್ನ ಕಡೆಗೆ ಸೆಳೆದುಕೋ. This song, one of the songwriter, he writes like this: maybe with love or maybe with a rod, whatever God you seem appropriate, that would cause me to get closer to Thee, closer to that cross. May you use it, O Lord God, so that in this generation I would become godly, I would become Christ-like, and I will fulfill the mission that God has for me in my life's journey. ದೇವರಲ್ಲಿ ನಾವು ಬೇಡಿಕೊಳ್ಳೋಣ, ದೇವರೇ ನಿನ್ನ ಮಗನನ್ನೇ ಕೊಟ್ಟ ನಂತರ ಸಮಸ್ತವನ್ನು ನೀನು ನನಗೆ ಕೊಡದೆ ಇರುವುದಿಲ್ಲ. ಸಮಸ್ತ ಅಂದ್ರೆ ಕೇವಲ ಭೌತಿಕ ಆಶೀರ್ವಾದಗಳಲ್ಲ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಬಟ್ ಇಟ್ ಈಸ್ something that will make us godly. And let us ask the Lord this morning, God, I pray that whatever is allowed from you to make me godly in this generation, God, help me to respond with the right attitude so that I would be able to glorify your name. Because the previous verses, it talks about God calling us, God choosing us, and God making us holy, and God glorifying us. How will all these things happen? These things will happen when you and I become more and more Christ-like in this world. May the Lord help each one of us, not just to live for the pleasures of this world, but to seek Him, to become like Him, to love Him, and whatever God allows in our life, that we would graciously accept those things and be transformed into His likeness. Let us pray. Father, we just thank you for the scripture that we read this morning. Father, we know you did not spare your Son, your only Son whom you loved, so that we could all be saved and be, Lord God,
part of your great kingdom. Even this morning we pray with all of our hearts, dear God, that whatever you allow in our lives, Lord, you would help us, Lord, to graciously accept those things and be transformed into Christ-likeness in this life's journey. Help us to this very end. In Jesus' name we pray. Amen. ನಾವು ಈ ಹಾಡನ್ನು ಹಾಡಿಕೊಳ್ಳೋಣ. ಪ್ರೀತಿ ಸ್ವರೂಪ ದೇವರು ಪ್ರೀತಿಸದಿರುವನೇ, ನೀತಿ ಸ್ವರೂಪ ಕರ್ತನು ನ್ಯಾಯವ ನೀಡನೆ. Asha
ನಿನ್ನ ಸ್ವಂತ ಮಗನನ್ನು ನಮ್ಮೆಲ್ಲರ ರಕ್ಷಣೆಗಾಗಿ ಈಡಾಗಿ ಕೊಟ್ಟಿದ್ಯಪ್ಪ. ಅದಕ್ಕಾಗಿ ನನಗೆ ಸ್ತೋತ್ರ. God, we just thank you for your amazing love over our lives. Lord, that when we were yet sinners, Christ died for the ungodly. Father, for a good person, somebody would be willing to die. But when we were ungodly, when we were sinking deep down in our trespasses, in our sins, then you died for us, O Lord God. Lord, you lifted us from the miry clay. You cast us on the rock to stay. We just thank you, O Lord God. Father, we just thank you for every promises that you have made to us as your children. Father, we thank you, God. Father, for all the impossible things are possible through you and you alone. Father, we know, Lord God, that you are going to do things, Lord, exceedingly abundantly above all that we can ask, think or imagine. You are a wonderful God. There is no one like you, O Lord God. Father, who have been in heaven but you? Nothing on earth do we desire besides you. Many times our hearts and our minds fail, but there is one hope that will always remain. That God, you are the strength of our life. You are a hope for our lives, O Lord God. There is no one like you. Father, we pray, Lord God, even in this life's journey, help us, O Lord God, to be more like you, Lord God, to be transformed into your likeness. Father, help us, Lord, to overcome the world, overcome the flesh. Help us to overcome the enemy and help us to be more than conquerors, Lord, through him who has loved us and given up himself to us. Help us to this very end. In Jesus' name we pray. Amen. Amen. ಕರ್ತನಲ್ಲಿ ನಾವು ಬೆಳಗಿನ ಹೊತ್ತಾರೆಯಲ್ಲಿ ಬೇಡಿಕೊಳ್ಳೋಣ. Let us ask the Lord this morning. God, we know it is not easy to be Christ-like. It is not easy to respond like you. Help us, Lord, in this life's journey. Pour out your Holy Spirit upon us so that we would overcome every struggle, every weight that will take us away from your presence and help us to be more focused on you and you alone. ಕರ್ತನಲ್ಲಿ ನಾವು ಬೇಡಿಕೊಳ್ಳೋಣ. ಈ ಭೂಯಾತ್ರೆಯಲ್ಲಿ ಕ್ರಿಸ್ತನ ಹಾಗೆ ವರ್ತಿಸುವುದಕ್ಕಾಗಿ, ಕ್ರಿಸ್ತನ ಹಾಗೆ ಮಾರ್ಪಾಟು ಹೊಂದುವುದಕ್ಕಾಗಿ, ಕ್ರಿಸ್ತನನ್ನು ನಮ್ಮ ನಡೆ ನುಡಿಯಲ್ಲಿ ಅನುಸರಿಸುವುದು ಪ್ರತಿನಿತ್ಯವೂ ಅಷ್ಟು ಸುಲಭವಲ್ಲ. ಆದರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರು ನಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗಲಿಲ್ಲ, ಆದರೆ ನಮ್ಮ ಸಹಾಯಕ್ಕಾಗಿ ಪವಿತ್ರಾತ್ಮನನ್ನು ಅನುಗ್ರಹಿಸಿಕೊಟ್ಟಿದ್ದಾನೆ. ಪವಿತ್ರಾತ್ಮನ ಆ ದೇವರ ಪ್ರೀತಿಯನ್ನು ನಮ್ಮ ಹೃದಯದಲ್ಲಿ ಆಳವಾಗಿ ಸುರಿಸಿ ನಾವು ಕ್ರಿಸ್ತನ ಹಾಗೆ ಮಾರ್ಪಾಟು ಹೊಂದುವುದಕ್ಕೆ ಸಹಾಯ ಮಾಡಲೆಂಬುದಾಗಿ ಈ ಹಾಡನ್ನು ಹಾಡಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡೋಣ. Nana
rekindle a new passion in our heart. ನಮ್ಮ ಹೃದಯದಲ್ಲಿ ಹೊಸ ದಾಹವನ್ನು ನೀನು ತಾನೇ ಹುಟ್ಟಿಸು. Bless us. ನಮ್ಮನ್ನು ಆಶೀರ್ವದಿಸು ದೇವರೇ. In Jesus' name we pray. ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್. Good morning friends, welcome back to Bangalore South Church. ಬೆಂಗಳೂರು ಸೌತ್ ಸಭೆಗೆ ಮತ್ತೊಂದು ಸಾರಿ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇವೆ. Today we are focusing 1 Peter chapter 3 1 to 12. 1 ಪೇತ್ರ 3ನೇ ಅಧ್ಯಾಯ 1ನೇ ವಾಕ್ಯದಿಂದ 12ನೇ ವಾಕ್ಯದವರೆಗೆ ಇವತ್ತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. I have titled today's sermon Wives, Husbands and All. ಹೆಂಡತಿಯರು, ಗಂಡಂದಿರು ಮತ್ತು ಎಲ್ಲರಿಗೂ ಬರೆಯಲ್ಪಟ್ಟಂತ ವಾಕ್ಯವನ್ನು ನಾವು ಕೇಳಲಿಕ್ಕಿದ್ದೇವೆ. We saw Peter wrote to the scattered saints all over the world. ಲೋಕಾದ್ಯಂತ ಚದುರಿಸಲ್ಪಟ್ಟಂತ ಎಲ್ಲಾ ವಿಶ್ವಾಸಿಗಳಿಗೋಸ್ಕರ ಪೇತ್ರನು ಈ ಪತ್ರವನ್ನು ಬರೆದಿದ್ದಾನೆ. He said, born again experience is a privilege. ಆತನು ಹೇಳಿದ್ದೇನೆಂದರೆ ಹೊಸದಾಗಿ ಹುಟ್ಟಿರುವಂತ ಈ ಅನುಭವ ಇದು ಒಂದು ಭಾಗ್ಯವೇ. You will have a new longing. ನಿಮಗೆ ಹೊಸದಾದ ಬಯಕೆಗಳು You will have a new outlook. ನಿಮಗೆ ಮುನ್ನೋಟದಲ್ಲಿ ಹೊಸತನವಿದೆ. And you will have a new ability, the power of the Holy Spirit to overcome sin on a daily basis. ಪಾಪವನ್ನು ದಿನಂಪ್ರತಿ ಜಯಿಸುವುದಕ್ಕಾಗಿ ಪರಿಶುದ್ಧಾತ್ಮನಿಂದ ಹೊಸ ಸಾಮರ್ಥ್ಯಗಳನ್ನು ನೀವು ಹೊಂದಿಕೊಳ್ಳುತ್ತೀರಿ. So you will have a holy living. ಆ ಕಾರಣದಿಂದ ನೀವು ಪರಿಶುದ್ಧರಾಗಿ ಬದುಕಲಾರಂಭಿಸುತ್ತೀರಿ. And as we come to Jesus Christ as a community, ನಾವು ಸಮುದಾಯವಾಗಿ ಯೇಸು ಕ್ರಿಸ್ತನ ಬಳಿಯಲ್ಲಿ ಬರುವಂತ we ವೇಳೆಯಲ್ಲಿ have a purpose of becoming a royal priesthood. ರಾಜವಂಶದ ಯಾಜಕರಾಗಿರುವುದಕ್ಕಾಗಿ ನಮಗೆ ಒಂದು ಸೌಭಾಗ್ಯವನ್ನು ದೇವರು ಅನುಗ್ರಹಿಸಿಕೊಡುತ್ತಾರೆ. We'll be representing people to Lord Jesus Christ and representing Lord Jesus Christ to other human beings. ನಾವು ಜನರಿಗೆ ಯೇಸು ಕ್ರಿಸ್ತನನ್ನು ಪ್ರತಿನಿಧಿಸುತ್ತೇವೆ. ಯೇಸು ಕ್ರಿಸ್ತನ ಮುಂದೆ ಇತರರನ್ನು ಎಲ್ಲಾ ಜನಾಂಗಗಳನ್ನು ನಾವು ಪ್ರತಿನಿಧಿಸುವಂತ ಯಾಜಕರಾಗುತ್ತೇವೆ. And then last week we saw we have a new freedom. ನಾವು ಕಳೆದ ವಾರ ಕಲಿತಿರುವ ಹಾಗೆ ನಮಗೆ ಒಂದು ಹೊಸ ಸ್ವತಂತ್ರ ಉಂಟು. And that freedom is to live like Jesus Christ. ಆ ಒಂದು ಸ್ವತಂತ್ರವು ಯೇಸು ಕ್ರಿಸ್ತನ ಹಾಗೆ ಬದುಕುವುದಕ್ಕಾಗಿ ಕೊಡಲ್ಪಟ್ಟಂತ ಸ್ವತಂತ್ರ. That freedom is all about making different choice compared to the people around us. ನಮ್ಮ ಸುತ್ತಮುತ್ತಲಿರುವಂತಹ ಜನರಿಗಿಂತ ವ್ಯತಿರಿಕ್ತವಾದ ಆಯ್ಕೆಗಳನ್ನು ಮಾಡುವಂತ ಸ್ವತಂತ್ರ ನಮಗೆ ಕೊಡಲ್ಪಟ್ಟಿದೆ. We are called to live such good lives among the people who are not knowing Jesus Christ and silence their foolish talks. ಕ್ರಿಸ್ತನಲ್ಲಿ ನಂಬಿಕೆ ಇಡದಂಥ ಜನರ ಮುಂದೆ ಕ್ರಿಸ್ತನ ಹಾಗೆ ನಮ್ಮ ನಡವಳಿಕೆಯನ್ನು ನಡೆಸಿಕೊಂಡು ಅವರ ಮೂರ್ಖ ಮಾತುಗಳನ್ನು ನಿಲ್ಲಿಸುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. And we are called to submit to every authority among human beings. ಜನರ ಮಧ್ಯದಲ್ಲಿ ಕೊಡಲ್ಪಟ್ಟಂತ ಎಲ್ಲಾ ಅಧಿಕಾರಕ್ಕೆ ಅಧೀನರಾಗುವುದಕ್ಕೆ ಕರೆಯಲ್ಪಟ್ಟಿದ್ದೇವೆ. We saw those days it was Roman government, totalitarian government, but they were loving and obeying the government. ಆ ದಿನಗಳಲ್ಲಿ ರೋಮ್ ಸರ್ಕಾರವು ಆಳ್ವಿಕೆಯನ್ನು ಮಾಡುತ್ತಾ ಇತ್ತು. ಅಲ್ಲಿ ಇರುವಂತಹ ಜನರೆಲ್ಲರೂ ರೋಮ್ ಸರ್ಕಾರಕ್ಕೆ ಅಧೀನರಾಗಿ ನಡೆದುಕೊಳ್ಳುತ್ತಿದ್ದರು. And then 20% of those days people were slaves. ಆ ದಿನಗಳಲ್ಲಿ 20% ಜನರು ಅವರು ದಾಸರಾಗಿದ್ದರು. But they lived such holy lives. ಆದರೆ ಅವರೆಲ್ಲರೂ ಪರಿಶುದ್ಧವಾದ ಜೀವಿತವನ್ನು And ಜೀವಿಸಿದರು. then we saw women. ಆನಂತರ ನಾವು ಸ್ತ್ರೀಯರ ಕುರಿತಾಗಿ ಕಲಿತೆವು. Wives especially were property of men those days. ಆ ದಿನಗಳಲ್ಲಿ ಸ್ತ್ರೀಯರೆಂಬುದಾಗಿ ಹೇಳುವಾಗ ಪುರುಷರು ಅವರು ಹೊಂದಿಕೊಳ್ಳುವಂತ ಆಸ್ತಿಗೆ ಸಮಾನರಾಗಿದ್ದರು. When they accept Christ, most of the time they'll be kicked out from homes. ಆ ದಿನಗಳಲ್ಲಿ ಕ್ರಿಸ್ತನನ್ನು ಅವರು ಅಂಗೀಕರಿಸಿದ ನಂತರ ಅನೇಕ ಸಾರಿ ಹೆಂಡತಿಯರನ್ನು ಮನೆ ಬಿಟ್ಟು ಆಚೆ ಕಳಿಸುತ್ತಿದ್ದರು. And that's where we are today, that our new thinking, Christ-like thinking, should help us to build new relationships in home and in our neighborhood. ಇವತ್ತು ನಾವು ಕಲಿಯುವಂತ ವಿಷಯವೇನೆಂದರೆ ನಾವು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡ ನಂತರ ನಮ್ಮ ಸ್ವಂತ ಮನೆಗಳಲ್ಲಿ ಹೊಸ ಸಂಬಂಧಗಳನ್ನು ಬೆಳೆಸುವುದನ್ನು ನಾವು ಕಲಿತುಕೊಳ್ಳಬೇಕು. ಮಾತ್ರವಲ್ಲದೆ ನಮ್ಮ ಸಮುದಾಯದಲ್ಲಿಯೂ ಸಹ ಹೊಸ ಸಂಬಂಧಗಳನ್ನು ಬೆಳೆಸುವಂತ ಹಂಗಿನಲ್ಲಿ ನಾವು ಇರಬೇಕು. Why Peter wrote all this? ಪೇತ್ರನು ಯಾವ ಕಾರಣದಿಂದ ಎಲ್ಲ ವಾಕ್ಯಗಳನ್ನು Verse 7 ಬರೆದನು? last part, so that nothing will hinder your prayers. ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿಯಾಗಿರುವುದಿಲ್ಲ ಎಂಬ
ಎಂಬ ಕಾರಣದಿಂದ ಪೇತ್ರನು ಈ ವಾಕ್ಯಗಳನ್ನೆಲ್ಲ ಬರೆದಿದ್ದಾನೆ. When you have right relationship, you will not hinder your connection with your Almighty Lord. ನಿಮ್ಮ ಸಂಬಂಧಗಳು ಸರಿಯಾಗಿರುವಂತ ಸಮಯದಲ್ಲಿ ದೇವರ ಜೊತೆ ನಿಮ್ಮ ಸಂಬಂಧಕ್ಕೆ ಅಡ್ಡವಾಗಿ ಯಾವುದೇ ಬರುವುದಿಲ್ಲ. Verse 12. 12ನೇ For the ವಾಕ್ಯ. eyes of the Lord are on the righteous, and his ears are attentive to their prayer. But the face of the Lord is against those who do evil. ಏಕೆಂದರೆ ನೀತಿವಂತರ ಮೇಲೆ ಕರ್ತನ ದೃಷ್ಟಿ ಇದೆ, ಆತನು ಅವರ ಪ್ರಾರ್ಥನೆಗೆ ಕಿವಿಗೊಡುತ್ತಾನೆ. ಕೆಟ್ಟದ್ದನ್ನು ಮಾಡುವವರಿಗೆ ಕರ್ತನ ಮುಖವು ವಿರೋಧವಾಗಿದೆ ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿದೆಯಲ್ಲ. Our private and public life matters. ನಮ್ಮ ಖಾಸಗಿಯ ಜೀವನ ಮತ್ತು ನಮ್ಮ ಬಹಿರಂಗದ ಜೀವನ ಹೇಗೆ ನಡೆಸುತ್ತಾ ಇದೆ ಅದು ಬಹಳಷ್ಟು ಮುಖ್ಯವಾಗಿರುತ್ತದೆ. All what we do with our right hand is visible. ನಾವು ಬಲಗೈಯಿಂದ ಮಾಡುವಂತ ಎಲ್ಲಾ ಸಂಗತಿಗಳು ಎಲ್ಲರಿಗೆ ಅದು ಕಾಣುವಂತ ಸಂಗತಿಗಳಾಗಿರುತ್ತದೆ. But what we do with our left hand, many things are in private. ಆದ್ರೆ ನಾವು ಅನೇಕ ಸಂಗತಿಗಳನ್ನು ನಾವು ಎಡಗೈಯಿಂದ ಮಾಡುತ್ತೇವೆ, ಅಂತ ಸಂಗತಿಗಳು ಅದು ನಮಗೆ ಬಹಳಷ್ಟು ಖಾಸಗಿಯ ಸಂಗತಿಗಳಾಗಿರುತ್ತವೆ. But when we hold hands in prayer, ಆದ್ರೆ ನಾವು ಪ್ರಾರ್ಥನೆಯಲ್ಲಿ ನಮ್ಮ ಕೈಗಳನ್ನು ಜೋಡಿಸುವಾಗ we are reminding that our private and public life is in line. ನಾವು ಮರುಜ್ಞಾಪಿಸಿಕೊಳ್ಳುತ್ತೇವೆ. ಅದೇನೆಂದರೆ ನಮ್ಮ ಖಾಸಗಿಯ ಜೀವನ ಮತ್ತು ನಮ್ಮ ಬಹಿರಂಗವಾದ ಜೀವನ ಎರಡೂ ಜೀವನಗಳು ಅದು ಪರಿಶುದ್ಧವಾದ ಜೀವನಗಳಾಗಿರಬೇಕು. We are called to be holy priests. ನಾವು ಪರಿಶುದ್ಧವಾದ ಯಾಜಕರಾಗುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. People approach us priest to receive blessing. ಜನರು ಯಾಚಕರ ಕಡೆಗೆ ಬರುವಾಗ ಆಶೀರ್ವಾದವನ್ನು ಹೊಂದುವ ಆ ಒಂದು ಉದ್ದೇಶದಿಂದ ಬರುವರಾಗಿರುತ್ತಾರೆ. We see in Old Testament a famous prophet. ನಾವು ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ಪ್ರಸಿದ್ಧನಾಗಿರುವಂತ ಪ್ರವಾದಿಯನ್ನು ಇಲ್ಲಿ ನೋಡುತ್ತೇವೆ. And his name is Jonah. ಆತನ ಹೆಸರು ಯೋನನಾಗಿತ್ತು. He is a very powerful man. ಆತನು ಬಹಳಷ್ಟು ಬಲಿಷ್ಠನಾದ ವ್ಯಕ್ತಿಯಾಗಿದ್ದಾನೆ. But one day, ಆದ್ರೆ ಒಂದು ದಿನದಂದು he is stuck up in life. ಆತನು ತನ್ನ ಜೀವಿತದಲ್ಲಿ ಸಿಕ್ಕಾಕಿಕೊಂಡಿದ್ದಾನೆ. He is in a mess. ಆತನು ಒಂದು ಗೊಂದಲದಲ್ಲಿ ಸಿಕ್ಕಾಕಿಕೊಂಡಿದ್ದಾನೆ. Jonah chapter 1 verse 6. ಯೋನನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯದ 6ನೇ ವಾಕ್ಯ. The captain went to him and said, "How can you sleep? Get up and call on your God. Maybe he will take notice of us and we will not perish." ಯೋನನ ಪುಸ್ತಕ 1ನೇ ಅಧ್ಯಾಯ 6ನೇ ವಾಕ್ಯ ಹೀಗೆ ಹೇಳುತ್ತದೆ. ಆಗ ಹಡಗಿನ ಯಜಮಾನನು ಅವನ ಬಳಿಗೆ ಬಂದು, ನೀನು ನಿದ್ರೆ ಮಾಡುವುದೇಕೆ? ಎದ್ದು ನಿನ್ನ ದೇವರಲ್ಲಿ ಪ್ರಾರ್ಥಿಸು. ಒಂದು ವೇಳೆ ನಿನ್ನ ದೇವರು ನಮ್ಮ ಮೇಲೆ ಲಕ್ಷ್ಯವಿಟ್ಟು ನಾವು ನಾಶವಾಗದಂತೆ ಕಾಪಾಡಾನು ಅಂದನು. When the whole world is in crisis, here is the priest of God. He is in a mess and sleeping well. ನಾವು ನೋಡ್ತೀವಿ ಇಡೀ ಲೋಕವು ಅಲ್ಲೋಲ ಕಲ್ಲೋಲವಾಗಿರುವಂತಹ ಸಮಯದಲ್ಲಿ ಇಲ್ಲಿ ಒಬ್ಬ ದೇವರ ಯಾಜಕನು, ಒಬ್ಬ ಪ್ರವಾದಿಯು ಆತನು ಸುಖಕರವಾಗಿ ನಿದ್ರೆಯನ್ನು ಮಾಡುತ್ತಾ ಇದ್ದಾನೆ. Everyone is calling their regional gods, but here is a man who knew the living God, the universal God, the God of heaven and the earth. But he is unable to minister to the people. ನಾವು ನೋಡ್ತೇವೆ ಪ್ರತಿಯೊಬ್ಬರು ತಮ್ಮ ದೇವರಿಗೆ ಅವರು ಪ್ರಾರ್ಥನೆಗಳನ್ನು ಮಾಡುತ್ತಾ ಇದ್ದರು. ಆದರೆ ದೇವರನ್ನು ಅರಿತುಕೊಂಡಂತ ಈ ನಿಜವಾದ ಪ್ರವಾದಿಯು ಆತನು ತನ್ನ ಗೊಂದಲದಲ್ಲಿ ಸಿಕ್ಕಾಕಿಕೊಂಡಿರುವ ಕಾರಣದಿಂದ ಆತನಿಗೆ ಪ್ರಾರ್ಥನೆ ಮಾಡಲಾಗುತ್ತಿಲ್ಲ. He has an unresolved issue with his heavenly Father. ಆತನು ತನ್ನ ಸ್ವರ್ಗೀಯ ತಂದೆಯೊಂದಿಗೆ ಯಾವುದೇ ಒಂದು ಕಷ್ಟದಲ್ಲಿ ಸಿಕ್ಕಾಕಿಕೊಂಡಿದ್ದಾನೆ. He knew very clearly he is called to be a priest to minister to people, but he has no message to people, and he is saying, please throw me out and all your problems will be solved. ಆತನಿಗೆ ಸರಿಯಾಗಿ ಗೊತ್ತಿತ್ತು ದೇವರು ಆತನಿಗೆ ಒಂದು ಕೆಲಸವನ್ನು ಅನುಗ್ರಹಿಸಿಕೊಟ್ಟಿದ್ದಾನೆ. ಪ್ರವಾದಿಯ ಕೆಲಸ ಆತನು ಮಾಡಬೇಕಾಗಿತ್ತು. ದೇವರು ಆತನಿಗೆ ಸಂದೇಶವನ್ನು ಸಹ ಕೊಟ್ಟಿದ್ದನು. ಆದರೆ ಆತನು ತನ್ನ ಕೆಲಸವನ್ನು ಆತನು ಸರಿಯಾಗಿ ಮಾಡದೇ ಇರುವ ಕಾರಣದಿಂದ ಹಡಗಿನಲ್ಲಿ ಇರುವಂತಹ ಅಧ್ಯಕ್ಷರಿಗೆ ಹೇಳುತ್ತಾನೆ, ನನ್ನನ್ನು ಹಡಗಿನಿಂದ ನೀವು ಸಮುದ್ರದೊಳಗೆ ಹಾಕುವುದಾಗಿದ್ದರೆ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ನಿಮಗೆ ಪರಿಹಾರ ಸಿಗುತ್ತದೆ. Many priests today don't know that holiness is left them and God has left them, but still they
remain in their chairs. ನಾವು ನೋಡುತ್ತೇವೆ ಈ ದಿನಗಳಲ್ಲಿಯೂ ಸಹ ಅನೇಕ ಯಾಜಕರು ಪರಿಶುದ್ಧವಾದ ಆ ಒಂದು ಕರೆಯನ್ನು ಬಿಟ್ಟಾಕಿದ್ದಾರೆ. ಆದರೂ ಸಹ ಅವರು ದೇವರು ಅವರನ್ನು ಬಿಟ್ಟಿದ್ದರೂ ಸಹ ಅವರು ತಮ್ಮ ಅದೇ ಸ್ಥಾನದಲ್ಲಿ ಅವರು ನಿಂತುಕೊಂಡಿದ್ದಾರೆ. All the priests who listen to me, ಯಾರ್ಯಾರು ಎಲ್ಲಾ ಯಾಜಕರು ನನ್ನ ಸ್ವರವನ್ನು ಕೇಳುವರೆಂದು examine yourself whether holiness is the watchword of your life. ನಿಮ್ಮನ್ನೇ ನೀವು ಪರೀಕ್ಷಿಸಿಕೊಳ್ಳಿರಿ, ಪರಿಶುದ್ಧತೆ ಎಂಬ ಸಂಗತಿಯು ನಿಮ್ಮ ಜೀವಿತದಲ್ಲಿ ಉಂಟು. Wherever God has scattered you, you have to represent God Almighty to the people around you. ದೇವರು ನಿಮ್ಮಲ್ಲಿ ಎಲ್ಲೆಲ್ಲಿ ಚದುರಿಸಿದ್ದಾನೋ ಆ ಸ್ಥಳಗಳಲ್ಲಿ ನೀವು ದೇವರನ್ನು ಅಲ್ಲಿರುವಂತ ಜನರಿಗೆ ಪ್ರತಿನಿಧಿಸುವುದಕ್ಕಾಗಿ Psalm ಕರೆಯಲ್ಪಟ್ಟಿದ್ದೀರಿ. 24:3 and 4 says, who may ascend the hill of the Lord, who may stand in his holy place? He who has clean hands and a pure heart, who does not lift up his soul to an idol or swear by what is false. ಕೀರ್ತನೆಗಳು 24ನೇ ಅಧ್ಯಾಯ 3-4ನೇ ವಾಕ್ಯ ಹೀಗೆ ಹೇಳುತ್ತದೆ, ಯೆಹೋವನ ಪರ್ವತವನ್ನು ಹತ್ತುವವನು ಯಾರು? ಆತನ ಪರಿಶುದ್ಧ ಸ್ಥಳದಲ್ಲಿ ನಿಲ್ಲುವವನು ಯಾರು? ಶುದ್ಧ ಹಸ್ತವು ನಿರ್ಮಲವಾದ ಹೃದಯವು ಉಳ್ಳವನಾಗಿದ್ದನು, ವಂಚನೆಯಿಂದ ಮುಕ್ತನಾಗಿಯೂ ಇಲ್ಲವೇ ಮೋಸದಿಂದ ಎಣಿ ಇಡದವನು ಇರುವವನೇ. David is asking, what kind of priest will stand in the holy place? ದಾವೀದನು ಈ ಪ್ರಶ್ನೆಯನ್ನು ಕೇಳುತ್ತಾ ಇದ್ದಾನೆ, ಆ ಪರಿಶುದ್ಧವಾದಂತ ಸ್ಥಳದಲ್ಲಿ ನಿಲ್ಲುವುದಕ್ಕೆ ಯಾರು ಯೋಗ್ಯನಾಗಿದ್ದಾನೆ? They should prepare themselves to be in holy place. ಅವರು ತಮ್ಮನ್ನೇ ತಾವು ಆ ಒಂದು ಪರಿಶುದ್ಧವಾದ ಸ್ಥಳದಲ್ಲಿ ಇರುವುದಕ್ಕಾಗಿ ಸಿದ್ಧ They should ಮಾಡಿಕೊಳ್ಳಬೇಕು. have the rituals of cleaning their hand and legs before they enter the holy place. ಪರಿಶುದ್ಧವಾದ ಸ್ಥಳವನ್ನು ಪ್ರವೇಶಿಸುವಕ್ಕಿಂತ ಮುಂಚೆ ತಮ್ಮ ಹಸ್ತಗಳನ್ನು ತಮ್ಮ ಕಾಲ್ಗಳನ್ನು ನಿರ್ಮಲವಾಗಿ ಶುದ್ಧೀಕರಿಸಿಕೊಂಡು ಅವರಲ್ಲಿ ಬರಬೇಕು. David is saying it is not just rituals of cleaning hands externally, but deep inside they should have clean hands, honesty and a pure heart. They should not worship idols. They should have God as a first priority in their life, and they should not live by lies. ದಾವೀದನು ಹೇಳುವಂತ ವಿಷಯವೇನೆಂದರೆ ಕೇವಲ ಹೊರಗಿನ ತೋರುವಿಕೆಗಾಗಿ ಕೈಕಾಲ್ಗಳನ್ನು ತೊಳೆದುಕೊಳ್ಳುವುದು ಮಾತ್ರವಲ್ಲ, ಆದರೆ ಅವರು ನಿರ್ಮಲ ಹೃದಯವನ್ನು ಹೊಂದಿದವರಾಗಿರಬೇಕು, ವಂಚನೆಯಿಂದ ಮುಕ್ತರಾಗಿರಬೇಕು, ಮೋಸದಿಂದ ಹೊರಗೆ ಬರುವಂತ ಜನರಾಗಿರಬೇಕು. Psalm 66 verse 18 says, if I cherish sin in my heart, God won't listen. ಕೀರ್ತನೆಗಳು 66ನೇ ಅಧ್ಯಾಯದ 18ನೇ ವಾಕ್ಯ ಹೀಗೆ ಹೇಳುತ್ತೆ, ಪಾಪವನ್ನು ನಾನು ನನ್ನ ಹೃದಯದಲ್ಲಿ ಬೆಳೆಸಿಕೊಂಡಿದ್ದರೆ ಯೆಹೋವನು ನನ್ನ ಪ್ರಾರ್ಥನೆಯನ್ನು ಕೇಳುತ್ತಿರಲಿಲ್ಲ. Isaiah the prophet is crying out. ಯೆಶಾಯ ಪ್ರವಾದಿಯು ಹೀಗೆ ಆತನು ಕೂಗುತ್ತಿದ್ದಾನೆ. Isaiah chapter 1 verse 15 onwards. ಯೆಶಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 15ನೇ ವಾಕ್ಯದಿಂದ ಕೆಳಗೆ. He's saying, when you spread out your hands in prayer, I will hide my eyes from you. Even if you offer many prayers, I will not listen. Your hands are full of blood. ನೀವು ಪ್ರಾರ್ಥಿಸಲು ನಿಮ್ಮ ಕೈಗಳನ್ನು ಚಾಚುವಾಗ ನನ್ನ ಕಣ್ಣುಗಳನ್ನು ನಿಮಗೆ ಮರೆಮಾಡುವೆನು. ಹೌದು, ನೀವು ಬಹು ಪ್ರಾರ್ಥನೆಗಳನ್ನು ಮಾಡಿದರೂ ನಾನು ಕೇಳೇನು. ನಿಮ್ಮ ಕೈಗಳು ರಕ್ತದಿಂದ ತೊಯ್ದಿವೆ. Wash and make yourself clean. Take your evil deeds out of my sight. Stop doing wrong. Learn to do right. Seek justice. Encourage the oppressed. Defend the cause of the fatherless. Plead the case of the widow. ನಿಮ್ಮನ್ನು ತೊಳೆದುಕೊಂಡು ಶುದ್ಧ ಮಾಡಿಕೊಳ್ಳಿರಿ. ನನ್ನ ಕಣ್ಣೆದುರಿನಿಂದ ನಿಮ್ಮ ದುಷ್ಕೃತ್ಯಗಳನ್ನು ತೆಗೆದುಹಾಕಿರಿ. ಕೆಟ್ಟದ್ದನ್ನು ನಿಲ್ಲಿಸಿ ಬಿಡಿರಿ. ಒಳ್ಳೆಯದನ್ನು ಮಾಡಲು ಕಲಿತುಕೊಳ್ಳಿರಿ. ನ್ಯಾಯವನ್ನು ಹುಡುಕಿರಿ. ಹಿಂಸೆ ಪಡುವವರನ್ನು ಉಪಚರಿಸಿರಿ. ಅನಾಥರಿಗೆ ನ್ಯಾಯ ತೀರಿಸಿರಿ. ವಿಧವೆಯರ ಪರವಾಗಿ ವಾದಿಸಿರಿ. Verse 11, the multitude of your sacrifice, what are they to me, says the Lord? I have more than enough of burnt offerings, of rams and the fat of fattened animals, and no pleasure in the blood of bulls and lambs and goats. 11ನೇ ವಾಕ್ಯ, ನೀವು ಲೆಕ್ಕವಿಲ್ಲದಷ್ಟು ಯಜ್ಞಗಳನ್ನು ನನಗೆ ಅರ್ಪಿಸುವ ಉದ್ದೇಶವೇನು ಎಂದು ಯೆಹೋವನು ನುಡಿಯುತ್ತಾನೆ. ಟಗರುಗಳ ದಹನ ಬಲಿಗಳು, ಪುಷ್ಟ ಪ್ರಾಣಿಗಳ ಕೊಂಬು, ಇದೆಲ್ಲ ನನಗೆ ಸಾಕಾಯಿತು. ಹೋರೆ ಕುರಿ ಹೋತುಗಳ ರಕ್ತಕ್ಕೆ ನಾನು ಸಂತೋಷ ಪಡುವುದಿಲ್ಲ.
Verse 12, when you come to appear before me, who has asked this of you? This trampling of my courts, stop bringing meaningless offerings. Your incense is detestable to me. New moons, Sabbaths and convocations. I cannot bear your evil assemblies. 12-13 ವಾಕ್ಯ ಹೀಗೆ ಹೇಳುತ್ತದೆ, ನೀವು ನನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕೆಂತ ಬರುತ್ತೀರಲ್ಲ, ನನ್ನ ಪ್ರಕಾರಗಳನ್ನು ತುಳಿಯಲು ಯಾರು ನಿಮ್ಮನ್ನು ಕೇಳಿಕೊಂಡರು? ಇನ್ನು ವ್ಯರ್ಥವಾದ ಕಾಣಿಕೆಗಳನ್ನು ತರಬೇಡಿರಿ. ಧೂಪವು ನನಗೆ ಅಸಹ್ಯ. ಹುಣ್ಣಿಮೆಗಳು, ಸಬ್ಬತ್ತುಗಳು, ಸಭೆಗಳು ಕೂಡುವುದು ನೀವು ಬೇಡ. ದುಷ್ಟತನದಿಂದ ಕೂಡಿದ ವಿಶೇಷ ಕೂಟಗಳನ್ನು ಸಹ ಸಹಿಸಲಾರೆನು. God is saying, I am not interested in all these rituals. ದೇವರು ಹೀಗೆ ಹೇಳುತ್ತಾ ಇದ್ದಾನೆ, ನೀವು ಮಾಡುವಂತ ಎಲ್ಲಾ ಪದ್ಧತಿಗಳಲ್ಲಿ ನಾನು ಆಸಕ್ತಿ ಹೊಂದುವುದಿಲ್ಲ. But ಆದರೆ I am more concerned about your inner life. ನಿಮ್ಮ ಅಂತರಂಗದ ಜೀವಿತದ ಬಗ್ಗೆ ನಾನು ಇನ್ನೂ ಕಾಳಜಿ ವಹಿಸುವಂತ ದೇವರಾಗಿದ್ದೇನೆ. External holiness is easy. ನಾವು ನೋಡುತ್ತೇವೆ, ಹೊರ ತೋರುವಿಕೆಗಾಗಿ ಮಾಡುವಂತ ಪರಿಶುದ್ಧತೆ ಅದು ಸುಲಭವಾಗಿದೆ. We can play good dramas to human beings. ನಾವು ಜನರ ಮುಂದೆ ಒಳ್ಳೆ ನಾಟಕಗಳನ್ನ ಆಡಲು ಸಾಧ್ಯವಿದೆ. But our inner life is visible to the Holy Father. ಆದರೆ ನಮ್ಮ ಅಂತರ ಜೀವಿತವು ಅದು ತಂದೆಯಾದ ದೇವರಿಗೆ ಪಾರದರ್ಶಕವಾಗಿರುತ್ತದೆ. And that's why Jesus said ಆದ್ದರಿಂದ ಯೇಸು ಹೇಳುತ್ತಾನೆ in Matthew 5:23 and 24. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 23-24ನೇ First ವಾಕ್ಯ. reconciliation, then gift. ಮೊದಲು ನೀವು ಸಮಾಧಾನ ಹೊಂದಿಕೊಳ್ಳಬೇಕು, ಆನಂತರ ಯಜ್ಞವನ್ನು ನೀವು ಅರ್ಪಿಸಬೇಕು. Otherwise God will be in mute mode. ಇಲ್ಲವಾದರೆ ದೇವರು ಸದುತ್ತರವನ್ನು You will ಕೊಡುವುದಿಲ್ಲ. be shouting, you will be praying, you will be fasting, you will be doing everything, but God will be in silent mode. ನೀವು ಪ್ರಾರ್ಥನೆ ಮಾಡಬಹುದು, ಉಪವಾಸ ಮಾಡಬಹುದು, ಬೊಬ್ಬೆ ಹಾಕಬಹುದು, ಎಲ್ಲವನ್ನು ಮಾಡಿದರೂ ಸಹ ದೇವರು ಸದುತ್ತರವನ್ನು ಕೊಡದೇ ಹೋಗುತ್ತಾನೆ. That's why James says the prayer of a righteous man, a righteous woman is powerful and effective. ಆದ್ದರಿಂದ ಯಾಕೋಬನು ಹೀಗೆ ಹೇಳುತ್ತಾನೆ, ಒಬ್ಬ ನೀತಿವಂತರ ಪ್ರಾರ್ಥನೆಯು, ಒಬ್ಬ ನೀತಿವಂತಳ ಪ್ರಾರ್ಥನೆಯು ಅದು ಬಹಳ ಕಾರ್ಯಸಾಧಕವಾದದ್ದೆಂಬುದಾಗಿ. We should have inside outside transformation. ನಮ್ಮ ಒಳಗೆ ಮತ್ತು ಹೊರಗೆ ಸಹ ಒಂದು ಬದಲಾವಣೆ ಬರಬೇಕು. Many Christians are having outside inside transformation. Most of the time it will remain in outside only. ಅನೇಕ ಸಾರಿ ಅನೇಕ ಕ್ರೈಸ್ತರು ಹೊರತೋರುವಿಕೆಗೆ ಮಾತ್ರವೇ ಶುದ್ಧರಾಗಿರುತ್ತಾರೆ. 1 Peter 3:1-6, first part is saying it is written to the wives. ನಾವು ನೋಡುತ್ತೇವೆ 1 ಪೇತ್ರ 3ನೇ ಅಧ್ಯಾಯ ಮೊದಲಿನ ಭಾಗವನ್ನು ಪೇತ್ರನು ಹೆಂಡತಿಯರು ಅಥವಾ ಸ್ತ್ರೀಯರಿಗೆ ಬರೆದಿದ್ದಾನೆ. Verses 1-6. 1ನೇ ವಾಕ್ಯದಿಂದ 6ನೇ ವಾಕ್ಯದವರೆಗೆ. Many great saints in history endured terrible marriages. ನಾವು ನೋಡುತ್ತೇವೆ, ಇತಿಹಾಸವನ್ನು ನೋಡುವುದಾಗಿದ್ದರೆ ಅನೇಕ ಸಂತರು, ಸದ್ಭಕ್ತರು ಅನೇಕ ಕಷ್ಟಕರವಾದ ಮದುವೆಯಲ್ಲಿ ಅವರು ಮುಂದುವರೆದರು. In Old Testament you can see Abigail. ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡುವುದಾಗಿದ್ರೆ ಅಬಿಗೇಲನ ಕುರಿತಾಗಿ ನೋಡುತ್ತೇವೆ. Very godly lady, a woman of wisdom, but she is a beauty married to a beast. ನಾವು ನೋಡುತ್ತೇವೆ, ಅವಳು ಬಹಳಷ್ಟು ಜ್ಞಾನವುಳ್ಳಂತ ಸುಂದರವಾದ ಸ್ತ್ರೀಯಾಳಾಗಿದ್ದಳು. ಇವಳು ಇಷ್ಟು ಸುಂದರಿಯಾಗಿದ್ದರೂ ಸಹ ಒಂದು ಮೃಗನ ಜೊತೆಯಲ್ಲಿ ಮದುವೆ ಆಗದಂತ ಜೀವಿತವನ್ನು ನಡೆಸುತ್ತಿದ್ದಳು. Study the life of John Wesley. ನೀವು ಜಾನ್ ವೆಸ್ಲಿ ಅವರ ಜೀವಿತವನ್ನು ಕಲಿಯುವುದಾಗಿದ್ದರೆ, Such a revival man, but one of the reason for the revival is his wife. ನಾವು ನೋಡುತ್ತೇವೆ, ಆತನು ಜೀವನಕ್ಕಾಗಿ ಬಹಳಷ್ಟು ಉಪಯೋಗಿಸಲ್ಪಟ್ಟಂತ ವ್ಯಕ್ತಿ, ಆದ್ರೆ ಆ ಒಂದು ಕಾರಣ ಆತನ ಹೆಂಡತಿಯಾಗಿತ್ತು. Read the book Sacred Marriage and study the life of Abraham Lincoln. ಸೇಕ್ರೆಡ್ ಮ್ಯಾರೇಜ್ ಎಂಬ ಪುಸ್ತಕವನ್ನು ನೀವು ಓದುವುದಾಗಿದ್ದರೆ ಎಬ್ರಹಾಂ ಲಿಂಕನ್ ಅವರ ಜೀವಿತದ ಬಗ್ಗೆ ನೀವು ಅಭ್ಯಾಸಿಸಿರಿ. He is the topmost, best character man of American presidents. ಅಮೆರಿಕ ದೇಶದಲ್ಲಿ ಅಧ್ಯಕ್ಷರಲ್ಲಿ ಅತ್ಯುತ್ತಮವಾದ ಸ್ವಭಾವವನ್ನು ಹೊಂದಿಕೊಂಡವನೆಂದರೆ ಅಬ್ರಹಾಂ ಲಿಂಕನ್ ಆಗಿದ್ದರು. But if you study the first ladies, the worst character is Abraham Lincoln's wife. ನಾವು ನೋಡುತ್ತೇವೆ, ಆ ಅಧ್ಯಕ್ಷರ ಹೆಂಡತಿಯರ ಜೀವಿತಗಳನ್ನು ಕಲಿಯುವುದಾಗಿದ್ದರೆ ಇಷ್ಟು ವರ್ಷಗಳ ಕಾಲ ಇರುವಂತ ಹೆಂಡತಿಯರಲ್ಲಿ, ಅಧ್ಯಕ್ಷರ ಹೆಂಡತಿಯರಲ್ಲಿ ಬಹಳಷ್ಟು ಕಷ್ಟವನ್ನು ಕೊಟ್ಟಂತವಳು ಅಬ್ರಹಾಂ ಲಿಂಕನ್ ಅವರ ಹೆಂಡತಿಯಾಗಿದ್ದಳು. The turmoils in his home prepared him to nail that bill
banning slavery all over the world. ಆತನ ತನ್ನ ಸ್ವಂತ ಖಾಸಗಿಯ ಜೀವಿತದಲ್ಲಿ ಮನೆಯಲ್ಲಿ ಅನುಭವಿಸುವಂತ ಕಷ್ಟಗಳು, ತೊಂದರೆಗಳು, ಆ ಒಂದು ದಾಸತ್ವವನ್ನೇ ಅಮೆರಿಕ ದೇಶದಿಂದ ತೆಗೆದುಹಾಕುವುದಕ್ಕೆ ಆತನಿಗೆ ಸಹಾಯ ಮಾಡಿತು. Do everything right in every situation and trust God for the rest. ಎಲ್ಲಾ ಸನ್ನಿವೇಶಗಳಲ್ಲಿ ಸರಿಯಾದದ್ದನ್ನೇ ಮಾಡಿ ಅಸಾಧ್ಯವಾದ ಸಂಗತಿಗಳಿಗೋಸ್ಕರ ದೇವರಲ್ಲಿ ನೀವು ಭರವಸೆ ಇಡಿರಿ. To the wise, two main instruction Peter is giving. ಸ್ತ್ರೀಯರಿಗೆ ಇಲ್ಲಿ ಪೇತ್ರನು 2 ಉಪದೇಶಗಳನ್ನು ಕೊಡುತ್ತಾ ಇದ್ದಾನೆ. Verse 1, 5 and 6. 1ನೇ ವಾಕ್ಯ, 5ನೇ ವಾಕ್ಯ ಮತ್ತು 6ನೇ ವಾಕ್ಯ. Wives in the same way be submissive to your husband, so that if any of them do not believe the word, they may be won over without words by the behavior of the wives. ಅದೇ ರೀತಿಯಲ್ಲಿ ಸ್ತ್ರೀಯರೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರ್ರಿ. ಗಂಡಂದಿರಲ್ಲಿ ಯಾರಾದರೂ ವಾಕ್ಯಕ್ಕೆ ಅವಿಧೇಯರಾಗಿದ್ದರೂ ಹೆಂಡತಿಯ ನಡತೆಯಿಂದ ವಾಕ್ಯವಿಲ್ಲದೆ ಅವರನ್ನು ಗೆಲ್ಲುವಂತೆ. The first instruction is be submissive. ಮೊದಲನೆಯ ಉಪದೇಶ ನೀವು ಅಧೀನರಾಗಿರ್ರಿ. Submission is voluntarily laying aside your rights and embracing the will of somebody else. ಅಧೀನರಾಗುವುದೆಂಬುದಾಗಿ ಹೇಳುವಾಗ ಸ್ವಚಿತ್ತದಿಂದ ನಿಮ್ಮ ಹಕ್ಕುಗಳನ್ನು ಬದಿಗಿಟ್ಟು ಬೇರೆಯವರ ಉಪದೇಶಗಳನ್ನು ಅನುಸರಿಸಿರುವುದು. Forced submission is no submission. ಒತ್ತಾಯಪೂರ್ವಕವಾಗಿ ಅದಕ್ಕೆ ಅಧೀನತೆ ಎಂಬುದಾಗಿ ನಾವು ಹೇಳಲ್ಲ. Children obey your parents, but for wives it is submission, voluntary submission. ತನ್ನ ಮಕ್ಕಳಿಗೆ ಕೊಟ್ಟಲ್ಪಟ್ಟಂತ ಉಪದೇಶ, ಮಕ್ಕಳೇ ತಂದೆ ತಾಯಿಗೆ ವಿಧೇಯರಾಗಬೇಕು, ಅಂದ್ರೆ ಅದು ಒತ್ತಾಯಪೂರ್ವಕವಾಗಿ ಮಾಡುವಂತ ಸಂಗತಿ. ಆದರೆ ಸ್ತ್ರೀಯರಿಗೆ ಉಪದೇಶವನ್ನು ಪೇತ್ರನು ಕೊಡುವಾಗ ಆತನು ಹೇಳುತ್ತಾನೆ, ಹೆಂಡತಿಯರು ಗಂಡಂದರಿಗೆ ಅಧೀನರಾಗಿರಬೇಕಂದ್ರೆ ಸ್ವ ಇಚ್ಛೆಯಿಂದ ಅವರು ಮಾಡುವಂತ ಸಂಗತಿ. How that submission should come in your life? ಆ ಅಧೀನತೆ ನಿಮ್ಮ ಜೀವಿತದಲ್ಲಿ ಹೇಗೆ ಬರಬೇಕು? Peter third time he uses that word reverence in verse 2. 2ನೇ ವಾಕ್ಯದಲ್ಲಿ ಆತನು ಭಯಭಕ್ತಿ ಎಂಬ ಒಂದು ಶಬ್ದವನ್ನು ಉಪಯೋಗಿಸುತ್ತಾ ಇದ್ದಾನೆ. Reverence speaks about your attitude towards God. ಭಯಭಕ್ತಿ ಎಂಬುದಾಗಿ ಹೇಳುವಾಗ ದೇವರ ಕಡೆ ನೀವು ಹೊಂದಿಕೊಂಡಿರುವಂತ ಮನೋಭಾವನೆಯನ್ನು ಅದು ಸೂಚಿಸುತ್ತದೆ. Submit even to the wicked husband. Why? Because you have a right attitude towards God, you trust Him. ಗಂಡಂದಿರು ದುಷ್ಟವಾಗಿದ್ದರೂ ಸಹ ಅವರಿಗೆ ಅಧೀನರಾಗಿರಬೇಕು. ಯಾಕಂದ್ರೆ ನೀವು ಪ್ರಥಮವಾಗಿ ದೇವರಿಗೆ ಭಯಭಕ್ತಿಯಲ್ಲಿ ನಡೆಯುವಂತ ಜನರಾಗಿದ್ದೀರಿ. Verse 5 and 6. For this is the way the holy women of the past, who put their hope in God, used to make themselves beautiful. They were submissive to their own husbands, like Sarah, who obeyed Abraham and called him her master. You are her daughters, we do what is right and do not give way to fear. ಪೂರ್ವ ಕಾಲದಲ್ಲಿ ದೇವರ ಮೇಲೆ ನಂಬಿಕೆ ಇಟ್ಟು ಪರಿಶುದ್ಧ ಸ್ತ್ರೀಯರು ಸಹ ಹೀಗೆ ತಮ್ಮನ್ನು ಅಲಂಕರಿಸಿಕೊಂಡರು. ಅವರು ತಮ್ಮ ತಮ್ಮ ಗಂಡಂದಿರಿಗೆ ಅಧೀನರಾಗಿದ್ದರು. ಹಾಗೆಯೇ ಸಾರಳು ಅಬ್ರಹಾಮನಿಗೆ ವಿಧೇಯನಾಗಿದ್ದು ಅವನನ್ನು ಯಜಮಾನ ಎಂದು ಕರೆದಳು. ನೀವು ಸಾರಳ ಪುತ್ರಿಗಳಾಗಿದ್ದೀರಲ್ಲ, ನೀವು ಒಳ್ಳೆಯದನ್ನು ಮಾಡುವುದಾದರೆ ಯಾವ ಭೀತಿಗೂ ಗಾಬರಿ ಪಡುವುದಿಲ್ಲ. Wives are called to submit to their own husband, not neighbor's husband. ಸ್ತ್ರೀಯರು ತಮ್ಮ ಸ್ವಂತ ಗಂಡಂದಿರಿಗೆ ಅಧೀನರಾಗಿರುವುದಕ್ಕಾಗಿ ಕರೆಯಲ್ಪಟ್ಟಿದ್ದಾರೆ, ಬೇರೆಯವರ ಗಂಡಂದಿರಿಗೆ ಅಧೀನರಾಗುವುದಕ್ಕಲ್ಲ. And we have a good model in Sarah. ಸಾರಳಲ್ಲಿ ಆ ಒಂದು ದೊಡ್ಡ ಉತ್ತಮವಾದ ಮಾದರಿಯನ್ನು ನಾವು ನೋಡಲಾಗುತ್ತದೆ. Sarah was not a yes woman always. ಸಾರಳು ಯಾವಾಗಲೂ ಗಂಡನ ಮಾತನ್ನು ಕೇಳುವಂತ ಸ್ತ್ರೀ ಆಗಿರ್ಲಿಲ್ಲ. When did she thought? And scripture says, my master. ಅವಳು ಪ್ರಥಮ ಬಾರಿಗೆ ನನ್ನ ಯಜಮಾನ ಎಂಬುದಾಗಿ ಯಾವಾಗ ಕರೆದಳು? That is when God visited her. ಆ ಸಮಯ ಅಂದರೆ ಕರ್ತನೇ ಸಾರಳನ್ನು ಸಂಧಿಸಿದಂತ ಸಮಯವಾಗಿತ್ತು. Genesis 18 verse 12. ಆದಿಕಾಂಡ ಪುಸ್ತಕ 18ನೇ ಅಧ್ಯಾಯದ 12ನೇ ವಾಕ್ಯ. So Sarah laughed to herself as she thought, after I am worn out and my master is old, will I now have this pleasure? ಅದರಿಂದ ಸಾರಳು ತನ್ನೊಳಗೆ ನಕ್ಕು, ನಾನು ವೃದ್ಧಳಾಗಿದ್ದೇನೆ, ನನ್ನ ಯಜಮಾನನು ಸಹ ಮುದುಕನಾಗಿದ್ದಾನೆ, ಹೀಗಿರುವುದರಲ್ಲಿ ನನ್ನಿಂದ ಮಗನನ್ನು ಹೆರುವುದಾದೀತೆ ಎಂದಳು. Sarah is 89
Abraham is 99. ಸಾರಳಿಗೆ 89 ವರ್ಷವಾಗಿದೆ, ಅಬ್ರಹಾಮನಿಗೆ 99 ವರ್ಷವಾಗಿದೆ. Every natural things are dried up in their life. ಸ್ವಾಭಾವಿಕವಾಗಿ ಮಕ್ಕಳನ್ನು ಹುಟ್ಟಿಸುವಂತ ಆ ಒಂದು ಸಾಧ್ಯತೆಗಳು ಅವರ ಜೀವಿತದಿಂದ ಬಿಟ್ಟು ಹೋಗಿವೆ. Author of Hebrews says Sarah also believed and they cooperated together and the promise of God came true in their life. ಇಬ್ರಿಯರನ್ನು ಬರೆದ ಲೇಖಕನು ಹೀಗೆ ಹೇಳುತ್ತಾನೆ, ಸಾರಳು ಸಹ ನಂಬಿಕೆ ಇಟ್ಟಳು, ಈ ಕಾರಣದಿಂದ ದೇವರು ಆ ದಂಪತಿಯ ಜೀವಿತದಲ್ಲಿ ಮಾಡಿರುವಂತ ಎಲ್ಲಾ ವಾಗ್ದಾನಗಳು ಅವರ ಜೀವಿತದಲ್ಲಿ ನೆರವೇರಿದವು. Things don't appeal to your logic. ಕೆಲವೊಂದು ಸಾರಿ ನಿಮಗೆ ಕೆಲವೊಂದು ಸಂಗತಿಗಳು ಅರ್ಥೈಸದೇ ಇರುವಂತ And ಸಮಯದಲ್ಲಿ when you trust God, ನೀವು ದೇವರಲ್ಲಿ ಭರವಸೆ ಇಡುವಾಗ impossible things will become possible in your life. ಅಸಾಧ್ಯವಾದ ಸಂಗತಿಗಳು ನಿಮ್ಮ ಜೀವಿತದಲ್ಲಿ ಸಾಧ್ಯವಾಗುತ್ತವೆ. Sarah has messed up her life many times. ಅನೇಕ ಸಾರಿ ಸಾರಳು ತಪ್ಪು ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾಳೆ. She was very strong-willed lady. ಅವಳು ಬಹಳಷ್ಟು ಕಠಿಣವಾದ ಸ್ತ್ರೀ She ಆಗಿದ್ದಳು. was not a cheerleader of her husband always. ಯಾವಾಗಲೂ ಗಂಡನ ಇಷ್ಟಾರ್ಥದ ಪ್ರಕಾರ ಅವಳು ನಡೆಯುವಂತ ವ್ಯಕ್ತಿ ಆಗಿರಲಿಲ್ಲ. In her desperation for children, she forced her servant to sleep with her husband. ಮಕ್ಕಳಿಲ್ಲ ಎಂಬ ಕಾರಣದಿಂದ ಮಕ್ಕಳನ್ನು ಪಡೆದುಕೊಳ್ಳುವುದಕ್ಕಾಗಿ ತನ್ನ ದಾಸಿಯನ್ನೇ ಅಬ್ರಹಾಮನಿಗೆ ಹೆಂಡತಿಯನ್ನಾಗಿ ಅವಳು ಕೊಡುತ್ತಾಳೆ. She knew how to draw the line. ಆದ್ರೆ ಅವಳಿಗೆ ಸರಿಯಾಗಿ ಗೊತ್ತಿತ್ತು ತನ್ನ ಕುಟುಂಬದಲ್ಲಿ ಗೆರೆಗಳನ್ನು ಹೇಗೆ ಬರೆಯಬೇಕೆಂಬುದಾಗಿ. Sometimes she had diffuse boundaries. ಕೆಲವೊಂದು ಸಾರಿ ಅವಳು ಮಿತಿಮೀರಿ ಕಾರ್ಯ But ಸಾಧಿಸುತ್ತಿದ್ದಳು. when crisis popped up, ಆದ್ರೆ ಕಷ್ಟಗಳು ಅವಳ ಜೀವಿತದಲ್ಲಿ ಬಂದಾಗ she took some hard decisions. ಅವಳು ಬಹಳಷ್ಟು ಕಠೋರವಾದ ನಿರ್ಧಾರಗಳನ್ನು And ಮಾಡಿಕೊಳ್ಳುತ್ತಾಳೆ. she got clear-cut boundaries. ಅವಳು ಬರೆಯಬೇಕಾದಂತ ಗೆರೆಗಳನ್ನು ನೆಟ್ಟಗೆ In ಬರೆಯುತ್ತಾಳೆ. Genesis chapter 21, ಆದಿಕಾಂಡ ಪುಸ್ತಕ 21ನೇ ಅಧ್ಯಾಯ when you read verse 10 to 12, 10ನೇ ವಾಕ್ಯದಿಂದ 12ನೇ ವಾಕ್ಯ ಓದುವುದಾಗಿದ್ರೆ, Sarah said to Abraham, get rid of that slave woman and her son, for that slave woman's son will never share in the inheritance with my son Isaac. ಅಬ್ರಹಾಮನಿಗೆ ಈ ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು, ಈ ದಾಸಿಯ ಮಗನು ನನ್ನ ಮಗನಾದ ಇಸಾಕನ ಸಂಗಡ ಬಾಧ್ಯತೆ ಆಗಬಾರದು ಎಂದಳು. She put very clear-cut boundary. ಅಬ್ರಹಾಮನಿಗೆ ಏನು ಮಾಡಬೇಕೆಂಬುದಾಗಿ ಸ್ಪಷ್ಟವಾಗಿ ನುಡಿಯುವಂತ ಹೆಂಡತಿ ಇವಳಾಗಿದ್ದಳು. Verse 11. 11ನೇ The ವಾಕ್ಯ, matter distressed Abraham greatly because it concerned his son. ಅಬ್ರಹಾಮನಿಗೆ ತನ್ನ ಮಗನ ದೆಸೆಯಿಂದ ಬಹಳ ದುಃಖವಾಯಿತು. Abraham is submitting to Sarah here. ಇಲ್ಲಿ ನಾವು ನೋಡುತ್ತೇವೆ ಅಬ್ರಹಾಮನು ಸಾರಳಿಗೆ ಅಧೀನನಾಗುತ್ತಾ ಇದ್ದಾನೆ. He was so distressed. ಆತನು ಬಹಳಷ್ಟು ದುಃಖಿಸುವಂತ But he ವ್ಯಕ್ತಿಯಾಗಿದ್ದನು. got a confirmation from God Almighty. ಆದ್ರೆ ತಂದೆಯಾದ ದೇವರೇ, ಸರ್ವಶಕ್ತನಾದ ದೇವರು ಆತನಿಗೆ ಏನು ಮಾಡಬೇಕಂತ ಹೇಳುತ್ತಾನೆ. Verse 12, but God said to him, do not be so distressed about the boy and your maidservant. Listen to whatever Sarah tells you, because it is through Isaac that your offspring will be reckoned. ಆಗ ದೇವರು ಅಬ್ರಹಾಮನಿಗೆ, ಹುಡುಗನಿಗಾಗಲಿ ನಿನ್ನ ದಾಸಿಗಾಗಿಯೂ ನಿನಗೆ ವ್ಯಥೆಯಾಗದೇ ಇರಲಿ, ಸಾರಳು ನಿನಗೆ ಹೇಳಿದ್ದನ್ನೆಲ್ಲ ಕೇಳು, ಏಕೆಂದರೆ ಇಸಾಕನಲ್ಲಿ ನಿನ್ನ ಸಂತತಿಯು ಕರೆಯಲ್ಪಡುವುದು. Sarah was a very strong lady. ಸಾರಳು ಬಹಳಷ್ಟು ಕಠಿಣ ಸ್ತ್ರೀಯಾಗಿದ್ದಳು. She never looked down on her husband. ಅವಳು ಗಂಡನನ್ನು ಕೀಳ ದೃಷ್ಟಿಯಿಂದ ಎಂದಿಗೂ ಕಾಣಲಿಲ್ಲ. She was not always saying yes to her husband. ಗಂಡನು ಹೇಳಿದ್ದಕ್ಕೆಲ್ಲ ಅವಳು ಒಪ್ಪಿಗೆಯನ್ನು ಕೊಡುವಂತ ಸ್ತ್ರೀ ಆಗಿರಲಿಲ್ಲ. In New Testament, Peter had that episode in his life, Ananias and Sapphira being buried in the same day, because Sapphira also was a yes lady for everything husband said. ನಾವು ನೋಡುತ್ತೇವೆ ಪೇತ್ರನು ಒಂದು ಘಟನೆಯನ್ನು ತನ್ನ ಸ್ವಂತ ಸೇವೆಯಲ್ಲಿ ಆತನು ಗಮನಿಸಿದ್ದನು. ಅದೇನೆಂದರೆ ಅನನಿಯಸ್ ಮತ್ತು ಸಫೀರಾ ಅವರ ಜೀವಿತದಲ್ಲಿ ನಡೆದಂಥ ದುರಂತವು ಏನಕ್ಕಾಯಿತಂದರೆ, ಗಂಡನು ತಪ್ಪನ್ನು ಮಾಡುವಂಥ ಸಮಯದಲ್ಲಿ ಹೆಂಡತಿಯು ಅದಕ್ಕೆ ಒಪ್ಪಿಗೆ ಕೊಟ್ಟ ಕಾರಣದಿಂದ ಅನಾನ್ಯನು ಮತ್ತು ಸಫೀರಾ ಒಂದೇ ದಿನದಲ್ಲಿ ಅವರು ಸತ್ತೋದರು. Abraham and Sarah, ಅಬ್ರಹಾಮನು ಸಾರಳು, same dad, two wives. ಅವರಿಗೆ ಒಬ್ಬ ತಂದೆ ಮಾತ್ರ, ಇಬ್ಬರು ತಾಯಿಯಂದಿರ ಮಕ್ಕಳವರಾಗಿದ್ದರು. But they knew the line.
ಆದ್ರೆ ಅವರಿಗೆ ತಮ್ಮ ಸ್ಥಳಗಳು ಸರಿಯಾಗಿ ಗೊತ್ತಿದ್ದವು. Through love and loyalty, Sarah helped Abraham to become God's man. ನಗುವುದರ ಮುಖಾಂತರ, ಪ್ರಾಮಾಣಿಕತೆಯ ಜೀವಿತದ ಮುಖಾಂತರ ಸಾರಳು ತನ್ನ ಗಂಡನಿಗೆ ದೇವರು ಕೊಟ್ಟಿರುವಂತ ಉದ್ದೇಶಗಳನ್ನು ಪಾಲಿಸುವುದಕ್ಕಾಗಿ ಸಹಾಯ ಮಾಡಿದಳು. Verse 2 to 5, the second instruction to the wives, it's all about beauty. ಎರಡನೆಯ ಉಪದೇಶವನ್ನು ಸ್ತ್ರೀಯರಿಗೆ ಇಲ್ಲಿ ಪೇತ್ರನು ಕೊಡುತ್ತಾ ಇದ್ದಾನೆ. ಅದು ಅಲಂಕಾರದ ಬಗ್ಗೆ ಅಥವಾ ಸೌಂದರ್ಯದ ಬಗ್ಗೆ. Many wives, when they get saved, their husbands are captive audience and they keep talking and doing things so that the husbands will accept Christ fast. ಅನೇಕ ಸಾರಿ ಹೆಂಡತಿಯರು ಅವರು ರಕ್ಷಣೆ ಹೊಂದಿದ ನಂತರ ಗಂಡಂದಿರು ಇನ್ನೂ ರಕ್ಷಣೆ ಹೊಂದದಿದ್ದರೆ ಅವರು ನಿರಂತರವಾಗಿ ಬೋಧನೆ ಮಾಡುತ್ತಲೇ ಇರುತ್ತಾರೆ. But Pastor Peter is talking the way Francis of Assisi said, preach the gospel always and if necessary use words. ಆದರೆ ಪೇತ್ರನಾದರೂ ಇಲ್ಲಿ ಫ್ರಾನ್ಸಿಸ್ ಆಫ್ ಅಸಿಸಿ ಎಂಬವರು ಹೇಳಿದಂತ ಮಾತನ್ನು ಆತನು ಪಾಲಿಸುತ್ತಾ ಇದ್ದಾನೆ. ಅದೇನೆಂದರೆ, ಯಾವಾಗಲೂ ಸುವಾರ್ತೆಯನ್ನು ಸಾರುವರಾಗಿರಿ, ಬೇಕಾಗಿದ್ದರೆ ಮಾತ್ರವೇ ಪದಗಳನ್ನು ಉಪಯೋಗಿಸಿರಿ. But what he is saying, ಆತನು ಹೇಳುವಂತ ವಿಷಯ verse 3, your beauty should not come from outward adornment, such as braided hair, the wearing of gold jewelry and fine clothes. ಜಡೆ ಹೆಣೆದುಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು, ಇಲ್ಲವೇ ನಯವಾದ ಉಡುಪಿನಿಂದ ಧರಿಸಿಕೊಳ್ಳುವುದು, ಈ ಹೊರಗಿನ ಅಲಂಕಾರವು ಬೇಡ. He's saying, if you want to see your husbands accepting Jesus Christ fast, then don't depend on the external beauty parlor things. He's not bringing a ban for all the external things, but he's saying don't depend on that, but you have to depend much beyond that. ಆತನು ಹೀಗೆ ಹೇಳುತ್ತಾ ಇದ್ದಾನೆ, ಏನೆಂದರೆ, ಒಂದು ವೇಳೆ ನಿಮ್ಮ ಗಂಡಂದಿರು ಕರ್ತನನ್ನು ಅಂಗೀಕರಿಸಿಕೊಳ್ಳಬೇಕಾಗಿದ್ದರೆ ಹೊರಗಿನ ಅಲಂಕಾರದ ಮೇಲೆ ಮಾತ್ರವೇ ನೀವು ಅವಲಂಬಿಸಿಕೊಳ್ಳಬೇಡಿರಿ. ಅಂದರೆ ಇಂಥ ಎಲ್ಲ ವಿಷಯಗಳನ್ನು ಆತನು ನಿಷೇಧಿಸುತ್ತಾ ಇಲ್ಲ. ಆದರೆ ಆತನು ಹೇಳುವಂಥ ವಿಷಯವೇನೆಂದರೆ, ಕೇವಲ ಹೊರಗಿನ ಅಲಂಕಾರದ ಮುಖಾಂತರ ಮಾತ್ರವೇ ಗಂಡನನ್ನು ನೀವು ಕ್ರಿಸ್ತನ ಕಡೆಗೆ ನಡೆಸಿಕೊಳ್ಳುವುದಕ್ಕೆ ಪ್ರಯತ್ನ ಪಡಬೇಡಿರಿ. Beauty parlor effect, gold effect, ornament effect, all is temporary, it all will fade away. ನಾವು ಬ್ಯೂಟಿ ಪಾರ್ಲರ್ಗೆ ಹೋಗುವುದಾಗಲಿ, ಚಿನ್ನವನ್ನು ಧರಿಸಿಕೊಳ್ಳುವುದಾಗಲಿ, ಬೆಲೆ ಬಾಳುವಂಥ ವಸ್ತ್ರಗಳನ್ನು ಹಾಕಿಕೊಳ್ಳುವುದಾಗಲಿ, ಇದು ತಾತ್ಕಾಲಿಕವಾಗಿ ಮಾತ್ರವೇ ಬಾಳುವಂಥ ವಿಷಯ. How does the true beauty look like? ನಿಜವಾದ ಸೌಂದರ್ಯ ಹೇಗೆ ಕಾಣಿಸುತ್ತದೆ? How does the unfading beauty look like? ನಶಿಸಿ ಹೋಗುವಂಥ ಅಲಂಕಾರವೆಂದರೆ ಏನು? Verse 2, purity, reverence. ಎರಡನೇ ವಾಕ್ಯ ಹೇಳುವ ಪ್ರಕಾರ ನಿರ್ಮಲವಾದ ಜೀವಿತ ಮತ್ತು ಭಯಭರಿತವಾದ ನಡತೆ. In spite of non-stop abuse from unbelieving husband, ಅವಿಶ್ವಾಸಿಗಳಾದ ಗಂಡಂದಿರು ಬಹಳಷ್ಟು ಕಠೋರರಾಗಿದ್ದರೂ ಸಹ, in spite of being treated just like a slave without any right, ದಾಸಿಯರ ಹಾಗೆ ಯಾವುದೇ ಹಕ್ಕುಗಳನ್ನು ಹೊಂದದೆ ಮನೆ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಾರೆ. because of your attitude towards God, ದೇವರ ಕಡೆಗೆ ನಿಮ್ಮ ನಡತೆಯು ಸರಿಯಾಗಿರುವುದರಿಂದ you are still good towards your husband. ಕಠೋರವಾದ ಗಂಡಂದಿರಿಗೆ ನೀವು ಇನ್ನೂ ಒಳ್ಳೆಯವರಾಗಿರುವ ಕಾರಣದಿಂದಲೇ. We have a beautiful story of Pandit Dharam Prakash Sharma. ಪಂಡಿತ್ ಧರಮ್ ಪ್ರಕಾಶ್ ಶರ್ಮಾ ಎಂಬವರ ಒಳ್ಳೆ ಉದಾಹರಣೆ ನಮಗುಂಟು. He was one of the best Indian parliamentarian. ಅವರು ನಮ್ಮ ಭಾರತ ದೇಶದಲ್ಲಿ ಪಾರ್ಲಿಮೆಂಟ್ ನಲ್ಲಿ ಇರುವಂತ ಉತ್ತಮವಾದಂತ ಮಂತ್ರಿಯಾಗಿದ್ದರು. He is born and brought up as a son of the Pushkar temple priest. ಈ ಪುಷ್ಕರ್ ಆ ಒಂದು ಮಂದಿರದ ಪೂಜಾರಿಯ ಮಗನಾಗಿ ಅವರು ಜನಿಸಿದರು. He tried to see Jesus through so many Christian friends. ಅನೇಕ ಕ್ರೈಸ್ತರ ಮುಖಾಂತರ ಕ್ರಿಸ್ತನನ್ನು ಅವರು ಕಾಣಲು ಪ್ರಯತ್ನಿಸಿದರು. His search ಆದ್ರೆ ಅವರ ಆ ಒಂದು ಹುಡುಕುವಿಕೆಯಲ್ಲಿ
became meaningful through his wife. ಹೆಂಡತಿಯ ಮುಖಾಂತರ ಅವರು ಕ್ರಿಸ್ತನನ್ನು ಕಂಡುಕೊಂಡರು. She suffered all the injustice from him. ಅವರು ಕೊಟ್ಟಿರುವಂತಹ ಅನೇಕ ಉಪದ್ರಗಳನ್ನು ಅವರು ಸಹಿಸಿಕೊಂಡು, ಹೆಂಡತಿ She ಸಹಿಸಿಕೊಂಡಳು. reflected Jesus through all that abuse time. ಆ ಎಲ್ಲಾ ಕಷ್ಟಗಳ ಮುಖಾಂತರ ಯೇಸು ಸ್ವಾಮಿಯನ್ನು ಅವಳು That is ಪ್ರತಿನಿಧಿಸುತ್ತಿದ್ದಳು. what Peter is saying. ಅದನ್ನೇ ಪೇತ್ರನ್ ಹೇಳುತ್ತಿದ್ದಾನೆ. More than all these external things, ಈ you ಎಲ್ಲ- should have the inner self, the unfading beauty, a gentle and quiet spirit, which is of great worth in God's sight. ಈ ಹೊರಂಗಿನ ಅಲಂಕಾರಕ್ಕಿಂತ ಸಾತ್ವಿಕವಾದ ಶಾಂತ ಮನಸ್ಸೆಂಬ ಹೃದಯವನ್ನು ನೀವು ಹೊಂದಿಕೊಳ್ಳುವುದಾಗಿದ್ದರೆ ಇದು ದೇವರ ದೃಷ್ಟಿಯಲ್ಲಿ ಅಮೂಲ್ಯವಾಗಿದೆ ಎಂಬುದಾಗಿ When ಹೇಳುತ್ತಾನೆ. injustice after injustice, violation after violation happens, then in silence you will become more and more abusive. ನಾವು ನೋಡುತ್ತೇವೆ, ನಿಮ್ಮ ಜೀವಿತದಲ್ಲಿ ಅನೇಕ ಅನ್ಯಾಯಗಳನ್ನು ನೀವು ಅನುಭವಿಸುವಂಥ ವೇಳೆಯಲ್ಲಿ ಈ ದುಷ್ಕೃತ್ಯಗಳು ಹೆಚ್ಚಾಗುವಾಗ ಅಂತರಂಗದಲ್ಲಿ ನೀವು ಬಹಳಷ್ಟು ಕಠೋರರಾಗಲು ಆರಂಭಿಸುತ್ತೀರಿ. But if you need to have quiet and gentle spirit, which is real godliness, ಆದರೆ ನಿಜವಾದ ಸಾತ್ವಿಕವಾದ ಶಾಂತ ಮನಸ್ಸನ್ನು ನೀವು then ಹೊಂದಿಕೊಳ್ಳಬೇಕಾಗಿದ್ದರೆ you trust in God and ನೀವು Him alone. ದೇವರಲ್ಲೇ ಭರವಸೆ ಇಡಬೇಕಾಗಿದೆ. Song 7 verse 10, the woman is saying, I am my beloved's and his desire is towards me. ಪರಮಗೀತೆ 7ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಇರುವಂತ ಸ್ತ್ರೀ ಹೀಗೆ ಹೇಳುತ್ತಾ ಇದ್ದಾಳೆ, ನನ್ನ ಅಪೇಕ್ಷೆಯು ನನ್ನ ಗಂಡನಿಗೋಸ್ಕರವಿದೆ ಎಂಬುದಾಗಿ. When you have quiet and gentle spirit, not only husband, God also will delight to be with you always. ನಿಮ್ಮಲ್ಲಿ ಸಾತ್ವಿಕವಾದ ಶಾಂತ ಮನಸ್ಸಿರುವಂತ ಸಮಯದಲ್ಲಿ ಕೇವಲ ಗಂಡಂದಿರು ಮಾತ್ರವೇ ನಿಮ್ಮಲ್ಲಿ ಸಂತೋಷಿಸುವುದಿಲ್ಲ, ದೇವರು ತಾನೇ ನಿಮ್ಮಲ್ಲಿ ಸಂತೋಷಿಸುವನಾಗುತ್ತಾನೆ. Sarah's husband one day comes and tells, see, we have to go to a place where God is showing me. ಒಂದು ದಿನ ಸಾರಳ ಗಂಡನು ಬಂದು ಅವಳಿಗೆ ಹೀಗೆ ಹೇಳುತ್ತಾನೆ, ದೇವರು ತೋರಿಸುವಂತಹ ಸ್ಥಳಕ್ಕೆ ನಾವು ಹೊರಟು ಹೋಗಬೇಕೆಂಬುದಾಗಿ. Another day, ಇನ್ನೊಂದು ದಿನ he is saying, see, you have to go and live in the harem of the worldly king. ಆ ಲೋಕದ ಅರಸನ ಆತನ ಮನೆಯಲ್ಲಿ ನೀನು ಹೋಗಿ ವಾಸಿಸಬೇಕೆಂಬುದಾಗಿ ಹೇಳುತ್ತಾಳೆ. Things were not easy. ಸಾರಳಿಗೆ ಸಹಿಸಿಕೊಳ್ಳಲು ಸಂಗತಿಗಳು ಸುಲಭವಾಗಿರಲಿಲ್ಲ. But she was cool and composed because she feared God and she knows God will set everything right. ಆದ್ರೆ ಅವಳಿಗೆ ಸಾತ್ವಿಕವಾದ ಶಾಂತ ಮನಸ್ಸಿತ್ತು. ಏನಕ್ಕಂದರೆ ಅವಳಿಗೆ ಒಂದು ವಿಷಯ ಗೊತ್ತಿತ್ತು, ಅವಳ ಜೀವಿತವು ಕ್ರಿಸ್ತನ ಹಸ್ತದಲ್ಲುಂಟು ಮತ್ತು ದೇವರು ಎಲ್ಲಾ ವಿಷಯಗಳನ್ನು ನೋಡಿಕೊಳ್ಳುತ್ತಾನೆಂಬ ಭರವಸೆ ಇದ್ದ ಕಾರಣ ಅವಳು ಗಂಡನಿಗೆ ಅಧೀನಳಾಗಿದ್ದಳು. Peter is giving two instructions to husbands in verse 7. ಈಗ ಗಂಡಂದಿರಿಗೆ 7ನೇ ವಾಕ್ಯದಲ್ಲಿ ಸಹ ಆತನು 2 ಉಪದೇಶಗಳನ್ನು ಕೊಡುತ್ತಾ ಇದ್ದಾನೆ. Husbands, in the same way, be considerate as you live with your wives and treat them with respect as a weaker partner and as heirs with you of the gracious gift of life, so that nothing will hinder your prayers. ಅದೇ ರೀತಿಯಲ್ಲಿ ಪುರುಷರೇ, ಸ್ತ್ರೀಯು ಬಲಹೀನಳೆಂಬುದನ್ನು ತಿಳಿದು ನಿಮ್ಮ ಹೆಂಡತಿಯ ಸಂಗಡ ವಿವೇಕದಿಂದ ಇರ್ರಿ. ಅವರು ಜೀವನದ ಕೃಪೆಯಲ್ಲಿ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ. ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿಯಾಗುವುದಿಲ್ಲ. What is the first instruction? Treat your wife with understanding. ಮೊದಲನೆಯ ಉಪದೇಶ ಗಂಡಂದಿರಿಗೆ ಅಥವಾ ಪುರುಷರಿಗೆ ಪೇತ್ರನು ಕೊಡುವುದೇನೆಂದರೆ, ವಿವೇಕದಿಂದ ನೀವು ಹೆಂಡತಿಯೊಟ್ಟಿಗೆ ವರ್ತನೆ ಮಾಡಿರಿ. You should learn to develop, understand your wife first. ಪ್ರಥಮವಾಗಿ ನೀವು ತಿಳುವಳಿಕೆಯಿಂದ ನಿಮ್ಮ ಹೆಂಡತಿಯೊಟ್ಟಿಗೆ ನೀವು ಬದುಕುವುದನ್ನು You ಕಲಿಯಬೇಕು. should discover the gifting in her life. You have to discover the personality in her. You have to discover what ticks her, what makes her happy, what makes her unhappy. Discover it and develop her to the best for God's glory. ನೀವು ಪ್ರಥಮವಾಗಿ ವಿವೇಕದಿಂದ ಬಾಳಬೇಕಾಗಿದ್ದರೆ ಪ್ರಥಮವಾಗಿ ನಿಮ್ಮ ಹೆಂಡತಿಯನ್ನು ತಿಳಿದುಕೊಳ್ಳಲು ಅರ್ಥೈಸಿಕೊಳ್ಳಲು ಪ್ರಯತ್ನಿಸಬೇಕೇನೆಂದರೆ, ಅವಳನ್ನು ಮೆಚ್ಚಿಸುವಂಥ ಸಂಗತಿಗಳು ಯಾವುದು, ಅವಳನ್ನು ನಿರಾಶೆ ಉಂಟು ಮಾಡುವಂಥ ಸಂಗತಿಗಳೇನು, ಅವಳಲ್ಲಿರುವಂಥ ಸಾಮರ್ಥ್ಯಗಳನ್ನು ನೀವು ತಿಳಿದುಕೊಂಡು ಆ ಸಾಮರ್ಥ್ಯಗಳನ್ನು ಬೆಳೆಸುವುದಕ್ಕಾಗಿ ನೀವು ಸಹಾಯಿಸಿ ದೇವರ ಮಹಿಮೆಗೋಸ್ಕರ ಅವಳು ಬೆಳೆಯುವಂತೆ ನೀವು ಅನುಕೂಲವಾಗಿ ನಡೆಯ
ಬೆಳೆಯಬೇಕು. She is your helpmate. ಅವಳು ನಿಮಗೆ ಒಬ್ಬ She ಸಹಾಯಕಳಾಗಿದ್ದಾಳೆ. should become your best friend. ಅವಳೇ ನಿಮಗೆ ಅತ್ಯುತ್ತಮವಾದ ಸ್ನೇಹಿತಳಾಗಬೇಕು. You should be able to say anything and everything to her. Your heart should be shared with her. ನಿಮ್ಮ ಹೃದಯದಲ್ಲಿರುವಂತ ಎಲ್ಲಾ ಬಯಕೆಯನ್ನು ಯಾವುದನ್ನು ಹಿಂದ ಇಟ್ಟುಕೊಳ್ಳದೆ ಎಲ್ಲವನ್ನು ಹಂಚುವಂತ ಆ ಒಂದು ಸಂಗತಿಗೆ ನೀವು ಬೆಳೆಯಬೇಕು. That is number one. Treat your wife with understanding. ಮೊದಲನೆಯದಾಗಿ ವಿವೇಕದಿಂದ ಅವಳ ಜೊತೆಯಲ್ಲಿ ನೀವು ಬದುಕಬೇಕು. Second, treat her with respect. ಎರಡನೆಯದಾಗಿ ಅವಳಿಗೆ ತಕ್ಕ ಮಾನವನ್ನು ನೀವು ಸಲ್ಲಿಸಬೇಕು. If you are not treating your wife with respect, God will not listen to you. ಒಂದು ವೇಳೆ ನೀವು ಅವಳಿಗೆ ತಕ್ಕ ಮಾನವನ್ನು ಸಲ್ಲಿಸದಿದ್ದರೆ ನಿಮ್ಮ ಪ್ರಾರ್ಥನೆಗಳಿಗೆ ದೇವರು ಸದುತ್ತರವನ್ನು ಕೊಡಲ್ಲ. 3 reasons Peter is saying why you should treat her with respect. ಯಾವ ಕಾರಣದಿಂದ ನೀವು ಅವಳಿಗೆ ಮಾನವನ್ನು ಸಲ್ಲಿಸಬೇಕು? Number one, she is a weaker partner. ಮೊದಲನೆಯದಾಗಿ ಅವಳು ಬಲಹೀನಳೆಂಬುದನ್ನು ತಿಳಿದುಕೊಳ್ಳಬೇಕು. Not mentally, ಅವಳು ಮಾನಸಿಕವಾಗಿ ಬಲಹೀನಳಲ್ಲ, Not spiritually, ಆತ್ಮಿಕವಾಗಿ ಬಲಹೀನಳಲ್ಲ, not morally, ನೈತಿಕವಾಗಿ ಬಲಹೀನಳಲ್ಲ, but physically. ಆದರೆ ಶಾರೀರಿಕವಾಗಿ The ಬಲಹೀನಳಾಗಿದ್ದಾಳೆ. major difference between a man and a woman. ಪುರುಷ ಸ್ತ್ರೀಯಲ್ಲಿರುವಂತ ಮುಖ್ಯ ವ್ಯತ್ಯಾಸವೇನೆಂದರೆ Woman is a man with a womb. ಈ ಒಂದು ಸ್ತ್ರೀ ಎಂಬುದಾಗಿ ಹೇಳುವಾಗ ಗರ್ಭವನ್ನು ಧರಿಸಿಕೊಂಡಂತ She ವ್ಯಕ್ತಿಯಾಗಿದ್ದಾಳೆ. not only conceives a baby, she conceives every word you threw against her. ಕೇವಲ ಮಕ್ಕಳನ್ನು ಅವಳು ಹೆರುವುದು ಮಾತ್ರವಲ್ಲ, ನೀವು ಮಾತನಾಡುವಂತ ಎಲ್ಲಾ ಮಾತುಗಳನ್ನು ಅವಳು ತನ್ನೊಳಗೆ ತಾನು ಧರಿಸಿಕೊಳ್ಳುವಂತ ವ್ಯಕ್ತಿಯಾಗಿದ್ದಾಳೆ. If you are not careful, today you talk some nonsense word to her, after 5 years she'll remember and that'll come back to you. ಒಂದು ವೇಳೆ ನೀವು ಎಚ್ಚರವಾಗಿ ಇರದೆ ನೀವು ಇಷ್ಟ ಬಂದ ಹಾಗೆ ಅವಳಿಗೆ ಬೈಯುವುದಾಗಿದ್ರೆ 5 ವರ್ಷಗಳ ನಂತರ ಆ ಮಾತನ್ನು ಅವಳು ಮರುಜ್ಞಾಪಿಸುವಂತ ವ್ಯಕ್ತಿತ್ವವನ್ನು ಹೊಂದಿದ್ದಾಳೆ. God has designed her to be sensitive in life with a purpose. ದೇವರು ಒಂದು ಉದ್ದೇಶದಿಂದ ಅವಳ ಜೀವಿತದಲ್ಲಿ ಸೂಕ್ಷ್ಮವಾಗಿರುವುದಕ್ಕಾಗಿ ಅವಳನ್ನು ಹಾಗೆ ನಿರ್ಮಿಸಿದ್ದಾನೆ. Various reasons her moods will be keep going haywire. ಬೇರೆ ಬೇರೆ ಕಾರಣಗಳಿಂದ ಅವಳ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿರುತ್ತಾ But you are ಇರುತ್ತದೆ. called to love her and treat her with respect. ಆದರೂ ಸಹ ಅವಳನ್ನು ಪ್ರೀತಿಸಿ ಅವಳಿಗೆ ತಕ್ಕ ಮಹಿಮೆಯನ್ನು ಸಲ್ಲಿಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದೀರಿ. Number 2 reason. ಎರಡನೆಯ ಕಾರಣ, She is your equal partner. ನಿಮ್ಮ ಸಹ ಜೊತೆಗಾರಳು ಅವಳಾಗಿದ್ದಾಳೆ. God has no discrimination. ದೇವರು ಯಾವುದೇ ಪಕ್ಷಪಾತವನ್ನು ಮಾಡುವಾತನಲ್ಲ. You treat her as a equal. ನೀವು ನಿಮ್ಮ ಸಹ ಜೊತೆಗಾರಳೆಂಬುದಾಗಿ ಅವಳನ್ನು ನೋಡಿಕೊಳ್ಳಬೇಕು. Don't treat her like the non-Christians treat as a possession. ಈ ಅಕ್ರೈಸ್ತರು ಅವಳೊಬ್ಬ ದಾಸಿ ಅಥವಾ ಅವಳೊಂದು ಆಸ್ತಿ ಅಂತ ಅವಳ ಜೊತೆಯಲ್ಲಿ ವರ್ತಿಸುವ ಹಾಗೆ ನೀವು ವರ್ತಿಸಬಾರದು. Non-Christian religions teach that husband is God and wife is just a property. ಅಕ್ರೈಸ್ತರು ಅವರು ಕಲಿಸುವುದೇನೆಂದರೆ ಗಂಡ ಅಂದರೆ ದೇವರ ಹಾಗಿದ್ದಾನೆ, ಹೆಂಡತಿ ಆಸ್ತಿ ಮಾತ್ರ ಅಂತ. Man and woman both are made in the image of God. ಪುರುಷ ಸ್ತ್ರೀ ಇವರಿಬ್ಬರು ದೇವರ ಸ್ವಾರೂಪ್ಯದಲ್ಲಿ ಉಂಟು ಮಾಡಲ್ಪಟ್ಟಿದ್ದಾರೆ. Third, why ಮೂರನೆಯದಾಗಿ, you should treat her with respect? ಯಾಕೆ ನೀವು ಅವಳಿಗೆ ತಕ್ಕ ಮಾನವನ್ನು ಸಲ್ಲಿಸಬೇಕು? Because it's a must for answered prayers. ಆಗ ನಿಮ್ಮ ಪ್ರಾರ್ಥನೆಗೆ ಅಡ್ಡಿ ಆಗುವುದಿಲ್ಲ. When you read Pilgrim's Progress, ನೀವು ಈ ಒಂದು ಪಿಲ್ಗ್ರಿಮ್ಸ್ ಪ್ರೋಗ್ರೆಸ್ ಎಂಬ ಪುಸ್ತಕ you ಓದುವುದಾಗಿದ್ದರೆ will see Christian and faithful is going together. ನಾವು ನೋಡುತ್ತೇವೆ ಕ್ರಿಶ್ಚಿಯನ್ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ, ನಂಬಿಗಸ್ತನಂತ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಅವರಿಬ್ಬರು ನಡೆಯುತ್ತಾ And ಇದ್ದಾರೆ. then there comes this man, Mr. Talkative. ಆ ಒಂದು ದಾರಿಯಲ್ಲಿ ಅವರು ನಡೆಯುವಂತ ಸಮಯದಲ್ಲಿ ಮಾತುಕತೆಯನ್ನು ಮಾತನಾಡುವಂತ ವ್ಯಕ್ತಿಯಲ್ಲಿ ಬರುತ್ತಾನೆ, ಅವರನ್ನು ಸೇರಿಕೊಳ್ಳುತ್ತಾನೆ. And then Christian and faithful realize this man can talk about anything, anytime, any way he wants. ಈ ಇಬ್ಬರಿಗೆ ಒಂದು ವಿಷಯ ಗೊತ್ತಾಗುತ್ತದೆ, ಯಾವಾಗಲೂ ಚರ್ಚೆ ಮಾಡುವಂತ ಈ ವ್ಯಕ್ತಿಯು ಲೋಕದಲ್ಲಿರುವಂತ ಯಾವುದೇ ವಿಷಯವನ್ನು ಮಾತನಾಡುವುದಕ್ಕೆ ಈತನು ಸಾಮರ್ಥ್ಯವನ್ನು
ಹೊಂದಿದ್ದಾನೆ, ಶಕ್ತನಾಗಿದ್ದಾನೆ. But Christian tells about him to faithful and tell him he is a saint abroad and a devil at home. ಆದರೆ ಆ ಇಬ್ಬರು ಈ ವ್ಯಕ್ತಿಯ ಕುರಿತಾಗಿ ಹೀಗೆ ಅವರು ಮಾತನಾಡಿಕೊಳ್ಳುತ್ತಾರೆ, ಏನೆಂದರೆ ಈ ಚರ್ಚೆ ಮಾಡುವ ಆತನು ಇಡೀ ಊರಿಗೆ ಉಪಕಾರಿಯಾಗಿದ್ದರೂ ಸಹ ಮನೆಗೆ ಮಾರಿಯಾಗಿದ್ದಾನೆ ಎಂಬುದಾಗಿ. Some people are very talkative, they can talk everything, they are saint abroad, they have wonderful ministry, but they are hopeless in very own homes. ಕೆಲವು ಜನರು ಹೀಗಿರುತ್ತಾರೆ, ಅವರು ಲೋಕದವರಿಗೆಲ್ಲ ಅನೇಕ ಉಪದೇಶಗಳನ್ನು ಕೊಡಲು ಅವರಿಗೆ ಸಾಧ್ಯವಾಗುತ್ತದೆ, ಆದರೆ ತಮ್ಮ ಸ್ವಂತ ಮನೆಯವರಿಗೆ, ಮನೆತನದವರಿಗೆ ಇವರು ವೈರಿಯಂತೆ ವರ್ತಿಸುವಂತ ಜನರಾಗಿರುತ್ತಾರೆ. After giving instruction to the wives and to the husbands, verse 8 to 12, Peter give instruction to all of us. ಪುರುಷರಿಗೆ ಸ್ತ್ರೀಯರಿಗೆ ಎಲ್ಲ ಉಪದೇಶಗಳನ್ನು ಕೊಟ್ಟ ನಂತರ ಪೇತ್ರನು ಇನ್ನೆಲ್ಲರಿಗೂ ಸಹ 8ನೇ ವಾಕ್ಯದಿಂದ 12ನೇ ವಾಕ್ಯದವರೆಗೆ ಇನ್ನೂ ಕೆಲವು ಉಪದೇಶಗಳನ್ನು ಕೊಡುತ್ತಿದ್ದಾನೆ. Finally, all of you live in harmony with one another, be sympathetic, love us brothers and sisters, be compassionate and humble. Do not repay evil with evil or insult with insult, but with blessing, because to this you were called, so that you may inherit a blessing. ಕಡೆಗೆ ನೀವೆಲ್ಲರೂ ಏಕಮನಸ್ಸುಳ್ಳವರಾಗಿರ್ರಿ, ಒಬ್ಬರನ್ನೊಬ್ಬರು ಕರುಣೆ ಉಳ್ಳವರಾಗಿದ್ದು ಸಹೋದರರಂತೆ ಪ್ರೀತಿಸಿರಿ, ಕನಿಕರವೂ ದೀನಭಾವವೂ ಉಳ್ಳವರಾಗಿರ್ರಿ. ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ. ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದಿದ್ದಾನಲ್ಲವೋ? ಹೀಗೆ ಮಾಡುವುದಾದರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವಿರೆಂದು ನಿಮಗೆ ತಿಳಿದಿರುವುದಿಲ್ಲವೇ? First he touched the home, husband and wives. ಮೊದಲು ಪೇತ್ರನು ಮನೆಯಲ್ಲಿರುವಂತ ಗಂಡ ಹೆಂಡತಿಯರಿಗೆ ಉಪದೇಶವನ್ನು ಕೊಡುತ್ತಾನೆ. Wife and husband is proper in home, from there a stability will flow to the community. ಗಂಡ ಹೆಂಡತಿಯರು ಸರಿಯಾದ ನಡವಳಿಕೆಯನ್ನು ಮನೆಯಲ್ಲಿ ನಡೆಸುವುದಾಗಿದ್ದರೆ ಆ ಸ್ಥಿರತೆಯು ಆ ಮನೆ ಒಳಗಿಂದ, ಆ ಕುಟುಂಬದಿಂದ ಹೊರಗೆ ಸಮುದಾಯಕ್ಕೆ ಹೊರಟು ಹೋಗುತ್ತದೆ. Holiness from home will permeate the society. ಮನೆಯಲ್ಲಿರುವಂತಹ ಪರಿಶುದ್ಧತೆಯು ಆ ಒಂದು ಸಮುದಾಯದೊಳಗೆ ಪ್ರವೇಶಿಸಲು ಸಾಧ್ಯವಾಗುತ್ತದೆ. If the source is good, then the flow will be blessing. ನಾವು ನೋಡುತ್ತೇವೆ, ಮೂಲವಾದ ಕಾರ್ಯವೇ ಅದು ಶುದ್ಧವಾಗಿದ್ದರೆ ಅದು ಎಲ್ಲೆಲ್ಲಿ ಹೋಗುತ್ತದೆ, ಹೋದಲ್ಲೆಲ್ಲ ಆಶೀರ್ವಾದ. In home it is bad words and cursing and fighting, then you can't inherit a blessing. Because your children and grandchildren, everybody will be doing everywhere same thing. ಒಂದು ವೇಳೆ ಮನೆಯಲ್ಲಿ ಅಸಮಾಧಾನ ಇರುವುದಾಗಿದ್ರೆ, ಜಗಳಗಳು, ಮನಸ್ತಾಪಗಳು ಉಂಟಾಗುವುದಾಗಿದ್ರೆ, ಆ ಮನೆಯಲ್ಲಿ ಬೆಳೆಯುವಂತಹ ಮಕ್ಕಳು ಸಮಾಧಾನವಾದ, ಸಂತೋಷವಾದ ಜೀವಿತವನ್ನು ಜೀವಿಸಲು ಸಾಧ್ಯವಾಗುವುದಿಲ್ಲ. ಆ ಕಾರಣದಿಂದ ಈ ಮಕ್ಕಳು ಆಚೆ ಹೋಗುವಾಗ ಅವರು ಅಸಮಾಧಾನವನ್ನು ಉಂಟು ಮಾಡುವಂತ ಮಕ್ಕಳಾಗುತ್ತಾರೆ. Be intentional in holiness in your very home. ನಿಮ್ಮ ಸ್ವಂತ ಮನೆಗಳ ಪರಿಶುದ್ಧವಾಗಿ ಜೀವಿಸುವುದಕ್ಕೆ ನಿರ್ಧರಿಸುವಂತ ವ್ಯಕ್ತಿಗಳು ನೀವಾಗಿರಬೇಕು. The way you live today, ನೀವು ಯಾವ ರೀತಿಯಾಗಿ ಇಂದು ಬದುಕುತ್ತೀರೋ, back to society tomorrow. ನಾಳೆ ದಿನ ಸಮಾಜದ ಮೇಲೆ ಅದು ದೊಡ್ಡ ಪರಿಣಾಮವನ್ನು ಬೀರಲಿಕ್ಕಿದೆ. If you are not careful, ಒಂದು ವೇಳೆ ನೀವು ಸೂಕ್ಷ್ಮವಾಗಿರದಿದ್ದರೆ, tomorrow you don't have control. ನಾಳೆ ದಿನ ನಿಮಗೆ ಯಾವುದೇ ಹತೋಟಿ ಹೊಂದಲು ಸಾಧ್ಯವಾಗಲ್ಲ. And then Peter quotes David. ಆ ನಂತರ ಪೇತ್ರನು ದಾವೀದನ ಮಾತನ್ನು ಹೀಗೆ ಹೇಳುತ್ತಾನೆ. He quotes David from Psalm 34, 12 to 16. ಕೀರ್ತನೆಗಳು 34ನೇ ಅಧ್ಯಾಯ 12ನೇ ವಾಕ್ಯದಿಂದ 16ನೇ ವಾಕ್ಯದವರೆಗೆ ಇಲ್ಲಿ ಹೇಳುತ್ತಾನೆ. Whoever would love life and see good days must keep his tongue from evil and his lips from deceitful speech. ಜೀವವನ್ನು ಪ್ರೀತಿಸಿ ಸುದಿನಗಳನ್ನು ನೋಡುವುದಕ್ಕೆ ಇಷ್ಟಪಡುವನು ಕೆಟ್ಟದ್ದನ್ನು ನುಡಿಯದಂತೆ ತನ್ನ ನಾಲಿಗೆಯನ್ನು ವಂಚನೆಯ ಮಾತುಗಳನ್ನಾಡದೆ ಹಾಗೆ ತನ್ನ ತುಟಿಗಳನ್ನು ಬಿಗಿಯಾಗಿ ಹಿಡಿದಿರಲಿ. Even in abusive homes you are brought up, if you have control over tongue, if your tongue is spiritual, then everything will become spiritual. ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಬೈಯುವಂತಹ ಶಬ್ದಗಳನ್ನು ಕೇವಲ ನೀವು ಕೇಳುವವರಾಗಿದ್ದರೂ ಸಹ ನಿಮ್ಮ ತುಟಿಗಳನ್ನು ನೀವು ಬಿಗಿಯಾಗಿ ಹಿಡಿದುಕೊಳ್ಳುವುದನ್ನು ಕಲಿತುಕೊಳ್ಳುವುದಾಗಿದ್ದರೆ ನೀವು ಆತ್ಮೀಕರಾಗಿದ್ದೀರಿ ಅಂತ ಅರ್ಥ. When you go to the physical doctor, they'll say, "Ah, Madi, show your tongue." ನೀವು ವೈದ್ಯರ ಬಳಿಗೆ ಹೋಗುವುದಾಗಿದ್ರೆ
ಪ್ರಥಮ ಪ್ರಶ್ನೆ ಅವರು ಕೇಳುವುದೆಂದರೆ, ನೀವು ಬಾಯಿ ತೆಗೆದು ನಿಮ್ಮ ನಾಲಿಗೆಯನ್ನು ತೋರಿಸಿರಿ ಎಂಬುದಾಗಿ. If your tongue is proper, your spiritual life is proper. ನಿಮ್ಮ ನಾಲಿಗೆಯು ಅದು ಶುದ್ಧವಾಗಿದ್ದರೆ ನಿಮ್ಮ ಆತ್ಮಿಕ ಜೀವಿತದಲ್ಲಿ ಶುದ್ಧತೆ Verse ಬಂದಿದೆ. 11 and 12. He must turn from evil and do good. He must seek peace and pursue it. ಅವನು ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡಲಿ, ಸಮಾಧಾನವನ್ನು ಹುಡುಕಿ ಅದಕ್ಕೋಸ್ಕರ ಪ್ರಯತ್ನ ಪಡಲಿ. Even in dirt, you be a lotus. ನೀವು ಆ ಒಂದು ಕೊಳಚೆಯಲ್ಲಿಯೂ ಸಹ ಒಂದು ತಾವರೆ ಆಗಿರಬೇಕು. Even in the midst of conflict, you pursue peace. ನೀವು ಒಂದು ಗೊಂದಲದ ಪರಿಸ್ಥಿತಿಯಲ್ಲಿಯೂ ಸಹ ಸಮಾಧಾನವನ್ನು ತರುವಂತ ವ್ಯಕ್ತಿಗಳಾಗಿರಬೇಕು. Why? ಏನಕ್ಕೆ? Verse 12. 12ನೇ ವಾಕ್ಯ. For the eyes of the Lord are on the righteous, ಏಕೆಂದರೆ ನೀತಿವಂತರ ಮೇಲೆ ಕರ್ತನ ದೃಷ್ಟಿ ಇದೆ. and his ears are attentive to their prayer. ಆತನು ಅವರ ಪ್ರಾರ್ಥನೆಗಳಿಗೆ But ಕಿವಿಗೊಡುತ್ತಾನೆ. the face of the Lord is against those who do evil. ಕೆಟ್ಟದ್ದನ್ನು ಮಾಡುವವರಿಗೆ ಕರ್ತನ ಮುಖವು ವಿರೋಧವಾಗಿದೆ. You want to have the eyes of your heavenly Father always on you? ಯಾವಾಗಲೂ ಸ್ವರ್ಗೀಯ ತಂದೆಯ ಕಣ್ಣುಗಳು ನಿಮ್ಮ ಮೇಲೆ ಇರಬೇಕಂತ ನೀವು ಬಯಸುತ್ತೀರೋ, Do right. ನೀವು ಒಳ್ಳೆಯದನ್ನೇ ಮಾಡಬೇಕು. Pursue right. ನೀವು ಸರಿಯಾದದ್ದನ್ನೇ ಹಿಂಬಾಲಿಸಬೇಕು. God Emmanuel will be with you. ಆ ಸಮಯದಲ್ಲಿ ಇಮ್ಮಾನುವೇಲಾದ ದೇವರು ನಿಮ್ಮ ಜೊತೆಯಲ್ಲಿ ಇರುತ್ತಾನೆ. Right time. ಸರಿಯಾದ ತಕ್ಕ ಸಮಯದಲ್ಲಿ He will reward you. ಆತನು ನಿಮ್ಮನ್ನು ಮಾನಿಸುತ್ತಾನೆ. Sometimes on this earth, ಕೆಲವೊಂದು ಸಾರಿ ಲೋಕದಲ್ಲಿ ನೀವು ಆ ಒಂದು ಉಡುಗೊರೆಯನ್ನು even ಪಡೆದುಕೊಳ್ಳಬಹುದು. if you miss in this earth, ಈ ಲೋಕದಲ್ಲಿ ನಿಮಗೆ ಬಹುಮಾನ ಸಿಗದಿದ್ದರೂ ಸಹ one day, ಒಂದು ದಿನ in his appointed time, ಆತನ ತಕ್ಕ ಸಮಯದಲ್ಲಿ all what you endured injustice, ನೀವು ಎಷ್ಟೆಲ್ಲ ಅನ್ಯಾಯವನ್ನು ಸಹಿಸಿಕೊಂಡಿದ್ದರೂ God ಸಹ will set everything right. ದೇವರು ಎಲ್ಲವನ್ನು ಸಮ He will ಮಾಡುವತನಾಗಿದ್ದಾನೆ. reward you. ಆತನು ನಿಮ್ಮನ್ನು He will honor ಮಾನಿಸುತ್ತಾನೆ. you. ಆತನು ನಿಮ್ಮನ್ನು Oh, ಗೌರವಿಸುತ್ತಾನೆ. his eyes is upon you. ಯಾಕಂದ್ರೆ ಆತನ ದೃಷ್ಟಿಯು ನಿಮ್ಮ His ಮೇಲೆ, ears is open to you. ಆತನ ಕಿವಿಗಳು ನಿಮ್ಮ ಆ ಪ್ರಾರ್ಥನೆಗಳನ್ನು I ಕೇಳುತ್ತಿವೆ. know what suffering you are going today. ನೀವು ಯಾವ ಗೊಂದಲ ಕಷ್ಟದಲ್ಲಿ ನೀವು ಹಾದೋಗುತ್ತಿದ್ದೀರೋ But ಗೊತ್ತಿಲ್ಲ. remember, ಆದ್ರೆ ನೆನಪಿನಲ್ಲಿ God loves ಇಟ್ಟುಕೊಳ್ಳಿ, you. ದೇವರು ನಿಮ್ಮನ್ನು God will set ಪ್ರೀತಿಸುತ್ತಾನೆ. you free. ದೇವರು ನಿಮ್ಮನ್ನು ಬಿಡಿಸುತ್ತಾನೆ. They honor God. ನೀವು ದೇವರನ್ನು There is ಮಾನಿಸುವಾಗ a day where God will honor you publicly. ದೇವರು ಬಹಿರಂಗವಾಗಿ ನಿಮ್ಮನ್ನು ಮಾನಿಸುವಾತನಾಗಿದ್ದಾನೆ. May God bless all of us. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. This morning, let us ask the Lord to melt away every bitterness in our hearts, to fill us with His tenderness, to fill us with His grace, so that every disgrace would be out of our life. Let us ask the Lord, God, may your loveliness take away every ugliness from my life. For this, you pour out your love by your Holy Spirit. ಬೆಳಗಿನ ಹೊತ್ತಾನೆಯಲ್ಲಿ ದೇವರಲ್ಲಿ ಈ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ದೇವರೇ, ನಿನ್ನ ಆ ಸೌಮ್ಯತೆಯು ನನ್ನಲ್ಲಿರುವಂಥ ಎಲ್ಲ ಕಹಿತನವನ್ನು ತೆಗೆದುಹಾಕಲಿ ಸ್ವಾಮಿ. ನಿನ್ನಲ್ಲಿರುವಂಥ ಸೌಂದರ್ಯವು ನನ್ನಲ್ಲಿರುವಂಥ ಎಲ್ಲ ಕೆಟ್ಟತನವನ್ನು ತೆಗೆದುಹಾಕಲಿ. ಆ ಒಂದು ಕರ್ತನೆ ನಿನ್ನ ಹಾಗೆ ವರ್ತಿಸುವುದಕ್ಕಾಗಿ ನಿನ್ನ ಪ್ರೀತಿಯನ್ನು ನನ್ನ ತುಂಬಿಸುವುದಾಗಿ ಈ ಹಾಡನ್ನು ಪ್ರಾರ್ಥನೆಯಾಗಿ ದೇವರಲ್ಲಿ ನಾವು ಬೇಡಿಕೊಳ್ಳೋಣ. I receive
ತಂದೆಯಾದ ದೇವರೇ, ನಿನ್ನ ಪ್ರೀತಿಯನ್ನು ನಾವು ಸ್ವೀಕರಿಸುತ್ತೇವೆ. Help us, Lord, to be a source of blessing to so many people. ಅನೇಕ ಜನರಿಗೆ ಆಶೀರ್ವಾದದಾಯಕವಾದ ಜೀವಿತವನ್ನು ಜೀವಿಸಿ ಆಶೀರ್ವದಿಸುವುದಕ್ಕಾಗಿ ನಮಗೆ ಸಹಾಯ ಮಾಡು. Jesus, ಯೇಸು ನಾಮದಲ್ಲಿ shall we have the benediction? ಅಂತ್ಯಾಶೀರ್ವಾದವನ್ನು ಪಡೆದುಕೊಳ್ಳೋಣ. The amazing grace of our Lord and Savior Jesus Christ. ಯೇಸು ಕ್ರಿಸ್ತನ ಅಮೂಲ್ಯವಾದಂತ ಕೃಪೆಯು, The love of our God the Father, ತಂದೆಯಾದ ದೇವರ ಅಳತೆ ಇಲ್ಲದಂತಹ ಪ್ರೀತಿಯು, continuous comfort of the blessed Holy Spirit ಪರಿಶುದ್ಧಾತ್ಮನ ಐಕ್ಯತೆಯು, ಅನ್ಯೋನ್ಯತೆಯು be with each one of us, ನಮ್ಮೆಲ್ಲರ ಜೊತೆಯಲ್ಲಿರಲಿ, so that we will be a channel of blessing to everybody around us. ನಮ್ಮ ಸುತ್ತಮುತ್ತಲಿರುವಂತಹ ಜನರಿಗೆ ಆಶೀರ್ವಾದ ನಿಧಿಯಾಗಿ ನಾವು ಆಗುವುದಕ್ಕಾಗಿ